ಪವಿತ್ರವಾಗಿರುವಂಥ ಈ ಶ್ರಾವಣ ಮಾಸದಲ್ಲಿ ಅನೇಕ ಮಹತ್ವದ ವಿಚಾರಗಳನ್ನು ಕುರಿತು ನಾವು ನೀವೆಲ್ಲರೂ ಶ್ರವಣ ಮಾಡ್ತಾ ಬರುವಂಥವರಾಗಿದ್ದೇವೆ. ನಿನ್ನೆ ಮಧ್ಯಮ ಅಧಿಕಾರಿಯ ವಿಚಾರಗಳನ್ನು ತಿಳಿಯಪಡಿಸಲ್ಪಟ್ಟಿತ್ತು. ಭಕ್ತನಾಗಿರುವಂಥ ವ್ಯಕ್ತಿ ಗುರುಶಾಸ್ತ್ರಗಳನ್ನು ಶ್ರವಣ ಮಾಡಿದ ಮೇಲೆ ಅವನಲ್ಲಿ ಭಕ್ತಿ ಉದಯವಾಗಬೇಕು. ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಸಾಮರ್ಥ್ಯ ಅವನಲ್ಲಿ ಬೆಳೆದು ಬರಬೇಕು. ನಿನ್ನೆ ಭಜನೆ, ಧ್ಯಾನ, ಪೂಜಾ, ಜಪ, ಸ್ವಾಧ್ಯಾಯ ಇವುಗಳೆಲ್ಲ ಮಾಡಿ ಭಗವಂತನ ಅನುಗ್ರಹವನ್ನು, ಗುರುವಿನ ಆಶೀರ್ವಾದವನ್ನು ನಾನು ಪಡ್ಕೊಂಡ ಮೇಲೆ ಏನೇನು ಬರ್ತದ ಬರಲಿ ಅಂತ ಅಂದಿದ್ದ. ಬಂದದ್ದು ಬರಲಿ, ಗುರುವಿನ ದಯಾ ಒಂದಿರಲಿ ಅಂತ ಇದೇ ಸೂತ್ರನೇ ಹೇಳಿದ್ದು. ಬೇಕಾದ್ದು ಬರಲಿ, ಅದಕ್ಕೆ ಪ್ರವಚನ, ಶಾಸ್ತ್ರ, ಗುರು, ದೇವರು ಇವರೆಲ್ಲರ ಸಂಪರ್ಕದಲ್ಲಿರೋದರಿಂದ ಮನುಷ್ಯನಿಗೆ ಒಂದು ಥರ ಧೈರ್ಯ ಬರುತ್ತದೆ. ಕಷ್ಟ ಬರ್ತಾವ ಬರಲಿ ಅಂತ, ತೊಂದರೆಗಳು ಬರ್ತಾವ ಬರಲಿ ಅಂತ, ಏನು ಬರ್ತದ ಬರಲಿ, ಏನೇನು ಬರಬೇಕು ಅಂತ ದೇವರು ಬರೆದಿಟ್ಟಿದ್ದಾನೆ ಅದು ಎಲ್ಲವೂ ಬರಲಿ, ಗುರುದೇವರ ಒಂದು ಕೃಪೆ, ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತಕ್ಕಂಥ ಭಾವವನ್ನು ನಿಜವಾಗಿರ್ತಕ್ಕಂಥ ಭಕ್ತ ವ್ಯಕ್ತಪಡಿಸ್ತಾ ಇದ್ದಾನೆ. ಆ ಪ್ರಕಾರದಲ್ಲಿ ಅಪ್ಪ ಬಸವಣ್ಣನ ವಚನವನ್ನು ಆಯುಷ್ಯ ತೀರಿದಲ್ಲದೆ ಮರಣಮುಂಟೆ, ಭಾಗ್ಯ ತೀರಿದಲ್ಲದೆ ದಾರಿದ್ರ್ಯಮುಂಟೆ, ಅಂಜಲೇತಕೋ ಅಳುಕಲೇತಕೋ ಈ ಲೋಕದ ವಿಭರ್ಗಣೆಗೆ, ಕೂಡಲ ಸಂಗಮ ದೇವ ನಿಮಗೆ ಆಳಾದ ಮೇಲೆ. ಈ ಸೂತ್ರವನ್ನು ಅನ್ವಯ ಮಾಡಿಕೊಂಡು ಶರಣಾಗತನಾಗಿರುವಂಥ ಭಕ್ತ ಗುರುಗಳಲ್ಲಿ, ದೇವರಲ್ಲಿ ಈ ಧೈರ್ಯದಿಂದ ಇದ್ದ. ಇವತ್ತು ಭಕ್ತಿಯುಕ್ತನಾಗಿ ದುಃಖದಿಂದ ಈ ವಿಚಾರ ನನಗೆ ಬುದ್ಧಿ ಬಂದಾಗನೇ ಗುರ್ತಾಗಿತ್ತು ಅಂದರೆ ಇಷ್ಟೊತ್ತಿಗೆ ಗುರುವಿನ ದೇವರ ಕೃಪೆಯನ್ನು ನಾನು ಪಡೆದುಕೊಳ್ತಾ ಇದ್ದೆ. ಆಯುಷ್ಯ ಹೋಗಿಬಿಟ್ಟದ. ಆಯುಷ್ಯ ಹೋಗ್ಯದ. ಈಗರ ಮೃತದೇವತೆ ಪಾಶ ಹಾಕಲಿಕ್ಕೆ ಬರುವಂಥ ಸಂದರ್ಭ ಸಮೀಪ ಬಂದದ. ಬರೋದ್ರೊಳಗಾಗಿ ಹೋಗಬೇಕು ಅಂತ ಅದ ಒಂದು ಪ್ರಕಾರ ಮಾತನಾಡಿದರೆ, ಬಂದಾಗ ನೋಡಿದ್ರಾಯಿತು ಅಂತ ಈಗ ಇವನು ಬಂದದ. ಈಗ ಒಂದಿಷ್ಟು ನಾನು ತಿಳ್ಕೊಳ್ಬೇಕು. ಏನು ತಿಳ್ಕೊಳ್ಬೇಕು ಅಂತ ಕೇಳಿದರೆ, ಶರೀರ ಹೋಗ್ತದ, ಇದು ಪಕ್ಕ. ಹೋಗೋದ್ರೊಳಗಾಗಿ ದೇವನ ಕೃಪೆಯನ್ನು, ಗುರುವಿನ ಕೃಪೆಯನ್ನು ಪಡೆದುಕೊಳ್ಬೇಕು ಅಂತ ವಿಚಾರ ಮಾಡಿದ್ದಾನೆ. ಇಷ್ಟ ಆಯಿತು ಅಂದರೆ ಯಮದೂತರು ನಮ್ಮ ಸಮೀಪಕ್ಕೆ ಸುಳಿಯಂಗಿಲ್ಲ. ಅಲ್ಲಿ ಹೆಂಗೆ ಮೀನುಗಾರ ಹೆಂಗೆ ಬಲಿ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಹಾಕಿದರೂ ಅದರೊಳಗೆ ಮೀನು ಸಿಕ್ಕೊಳ್ಳಂಗಿಲ್ಲ, ಅದರಂತೆ ಇಲ್ಲಿ ಯಮದೂತರು ಅನ್ನುವಂಥ ಮೀನುಗಾರರು ಜೀವಿಗಳು ಅನ್ನುವಂಥ ಮೀನನ್ನು ಇಲ್ಲಿ ಬಲಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಆ ಹಗ್ಗ ತಪ್ಪಬೇಕು, ಆ ಉರುಳು ತಪ್ಪಬೇಕು, ಆ ಬಂಧನ ಬಿಡುಗಡೆ ಆಗಬೇಕು. ಏನು ಮಾಡೋದು? ಭಕ್ತನಾಗಿರುವಂಥ ವ್ಯಕ್ತಿ ವಿಚಾರ ಮಾಡಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಏನು ಪ್ರಾರ್ಥನೆ ಮಾಡ್ತಾನೆ? ಹೇ ಪರಮಾತ್ಮ, ನಿನಗೆ 3 ಕಣ್ಣುಗಳದಾವ, ಅದಕ್ಕೆ ನೀನು ಮುಕ್ಕಣ್ಣ, ನೀನು ವಿರೂಪಾಕ್ಷ. ನಿಜಗುಂಡ್ರಂತಾರೆ, ನೋಡಲಾಗದೆ ದೇವ ನೋಡಲಾಗದೆ, ಕೂಡೆ ನಿನ್ನ ದಿಟ್ಟಿ 3 ನಾಡೆ ಲೇಸು ಮಾಡಲನ್ನ ನೋಡಲಾಗದೆ ದೇವ ನೋಡಲಾಗದೆ.
ಹೇ ಪರಮಾತ್ಮ, ನೀನು ನನ್ನನ್ನು ಈ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿದ್ದಿ. ಮಾಡಿದ ಮೇಲೆ ಏನೇನು ನಡಿಬೇಕು ಅನ್ನುವಂಥದ್ದು ನನ್ನ ಕರ್ಮಕ್ಕನುಗುಣವಾಗಿ ನಡೆದಿದೆ. ಎಷ್ಟು ಪುಣ್ಯ, ಎಷ್ಟು ಪಾಪ, ಎಷ್ಟು ಜಯ, ಎಷ್ಟು ಅಪಜಯ, ಎಷ್ಟು ಮಾನ, ಎಷ್ಟು ಅಪಮಾನ, ಇವು ಎಲ್ಲವುಗಳನ್ನು ನನ್ನ ಕರ್ಮಕ್ಕನುಗುಣವಾಗಿ ನಡೆದಿದೆ. ನೀನು ಸೃಷ್ಟಿ ಮಾಡಿದ್ದಿ ಅಂದಮೇಲೆ ನೀನು ಸ್ವಲ್ಪ ನನಗೆ ನೆನಪು ಮಾಡಬೇಕಾಗಿತ್ತು. ಏನು ನೆನಪು ಮಾಡಬೇಕಾಗಿತ್ತು? ನೀನು ಒಂದಿಷ್ಟು ಭಜನೆ ಮಾಡು, ನೀನು ಒಂದಿಷ್ಟು ಜಪ ಎಣಸು, ನೀನು ಒಂದಿಷ್ಟು ವ್ರತ ಮಾಡು ಅಂತ ಹೇಳಬೇಕಾಗಿತ್ತು. ನಾನು ಈ ಪ್ರಪಂಚದ ವ್ಯಾಮೋಹದಲ್ಲಿ ಬಿದ್ದು ಅಜ್ಞಾನದಿಂದ ತಿಳುವರಿಕೆ ಇರಲಾರದನೆ ನಾನು ಏನದ ಅಂದ್ರೆ ಪ್ರಪಂಚದಲ್ಲಿ ಬದುಕಲಿಕ್ಕತ್ತಿದ್ದೇನೆ. ಅದಕ್ಕೆ ನೀನು ಏನದ ಅಂತ ಕೇಳಿದರೆ ನಿನಗೆ ನಾನು ಶರಣಾಗತನಾಗಿಲ್ಲ. ಯಾಕಾಗಿಲ್ಲ ಅಂದರೆ ನನ್ನ ಅಜ್ಞಾನದಿಂದ ಆಗಿಲ್ಲ. ಅದಕ್ಕೆ ಈಗ ನೀನು ದಯಾಳು ಕರುಣಾಳು ಪರಮಾತ್ಮ, ಬೇಡಿದವರಿಗೆ ಬೇಡಿದನ್ನು ಕೊಡ್ತಕ್ಕಂಥವನು. ಶಂಕರ ಅಂತ ಕರೀತಾರೆ. ಶಂಕರ ಅಂದರೆ ಶಂ ಅಂದರೆ ಸುಖವನ್ನು, ಕರ ಅಂದರೆ ಕೊಡ್ತಕ್ಕಂಥವನು, ಸುಖವನ್ನು ಕೊಡ್ತಕ್ಕಂಥವನು. ಯಾರು ಯಾವ ಭಾವನೆಯನ್ನು ಇಟ್ಟುಕೊಂಡು ದೇವನ ಧ್ಯಾನವನ್ನು ಮಾಡುತ್ತಾರೆಯೋ ಅವರಿಗೆ ಆ ಪ್ರಕಾರದ ಫಲವನ್ನು ಕೊಡ್ತಕ್ಕಂಥವನು ಶಂಕರ. ಅದಕ್ಕೆ ಪರಮಾತ್ಮ, ನಾನು ದಡ್ಡ ಅಜ್ಞಾನಿ, ನಾನು ನಿನ್ನನ್ನು ಭಜನೆ ಮಾಡೋದು, ನಿನ್ನನ್ನು ಪೂಜೆ ಮಾಡೋದು, ನಿನ್ನ ಜಪ ಮಾಡೋದು ಬಿಟ್ಟಿನಿ. ನೀನರ ದಯಾಳು, ಸ್ವಲ್ಪ ಇವನು ಮರ್ತನ ಅಂತ ಕರುಣಾ ದೃಷ್ಟಿಯಿಂದ ನೋಡಿದರೆ ನಾನು ಬದಲಿ ಆತಿದ್ದೆ. ಆಗ್ಯದೀಗ ಬಹುತ್ ಗೈ ತೋಡಿ ರೈ ತೋಡಿ ಬಿ ಅಬ್ ಜಾಯ್. ಭಾಳ ದಾಟ್ಯದ. ಈಗ ಎಷ್ಟು ಉಳ್ದದ? ಸ್ವಲ್ಪ ಉಳ್ದದ ಅಂದರೆ ಉಳ್ದದ್ರೊಳಗನು ನಾವು ಪುಣ್ಯ ಸಂಪಾದನೆ ಮಾಡಿಕೊಳ್ಳಕ್ಕೆ ಬರ್ತದ. ಎಲ್ಲಿ ತನಕ ಇದು ಅಂತ ಕೇಳಿದರೆ, ಶಾಲೆಯೊಳಗೆ ಹುಡುಗರಿಗೆ ಎಲ್ಲಿ ತನಕ ಟ್ಯೂಷನ್ನು, ಎಲ್ಲಿ ತನಕ ಪಾಠ, ಎಲ್ಲಿ ತನಕ ಹೋಮ್ ವರ್ಕ್ ಅಂದರೆ ಪೇಪರ್ ಬರೆಯೋ ತನಕನೂ ಇದು ಇದ್ದದ್ದೇ. ಇಲ್ಲ ಒಂದು ತಿಂಗಳು ಸೂಟಿ ಕೊಟ್ಬಿಟ್ಟಾರ ಅಂತ ಪುಸ್ತಕಗಳಿಗೆ ಪೂಜೆ ಮಾಡಿ ಊದಿನ ಕಡ್ಡಿ ಬೆಳಗ್ಗೆ ದೇವ್ರ ಜಗಲಿ ಮೇಲೆ ಇಟ್ಟು ಇವನು ಮೊಬೈಲು ಟಿ ವಿ ಮುಂದೆ ಕುಂತು ಒಂದು ತಿಂಗಳ ಟೈಮ್ ಪಾಸ್ ಮಾಡಿ ಪರೀಕ್ಷಾ ಟೈಮ್ನಲ್ಲಿ ಹೋಗಿ ಬರಿತೀನಿ ಅಂದರೆ ಇವನೇನು ಬರೀತಾನ? ಟಿ ವಿಯಾಗಿನ ಪ್ರೋಗ್ರಾಮ್ಗಳು ಬರೀತಾನೆ. ಮುಂಜಾನೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ತನಕ ಯಾವ್ಯಾವ ಸಮಯಕ್ಕೆ ಏನೇನು ಬರ್ತಾವೆ ಇವು ಎಲ್ಲ ನೆನಪಿರ್ತಾವೆ. ಅವೆಲ್ಲ ಬರೀತಾರೆ. ಅವನಿಗೇನು ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ತಾರೇನು? ಇವ ಬುದ್ಧಿಗೇಡಿ ಅದನ ಅಂತ ವಿಚಾರ ಮಾಡ್ತಾರೆ. ಹೆಂಗೆ ಹುಡುಗರಿಗೆ ಪರೀಕ್ಷೆದ ಸಮಯ ಬರೋ ತನಕನೂ ಓದೋದು, ಬರೆಯೋದು ಮತ್ತು ಪುನಃ ಕೇಳೋದು ಹೆಂಗೆ ಅದೋ, ಅದರಂತೆ ಮನುಷ್ಯನ ಶರೀರ ಶಿಥಿಲ ಆದರೂ ಸಹಿತ ಇನ್ನೂ ಟೈಮ್ ಅದ. ಎಲ್ಲಿ ತನಕ ಅಂದರೆ ನಮ್ಮ ಪ್ರಾಣ ಪಕ್ಷಿ ಹೋಗುವ ತನಕ, ಕೊನೆಗಳಿಗೆಯಲ್ಲಿ ನೀನು ಯಾವುದನ್ನು ನೆನಪು ಮಾಡಿಕೊಳ್ಳಲಾರದನೆ ಪರಮಾತ್ಮ ಗುರುದೇವ, ಈ ಶರೀರ ನೀನು ಕೊಟ್ಟಿದ್ದಿ, ನೀನು ಯಾವ ಕೆಲಸಕ್ಕೆ ಇದನ್ನು ಭೂಮಿ ಮೇಲೆ ಕಳಿಸಿದ್ದಿ, ನನಗೆ ಎಷ್ಟು ತಿಳಿತದ ಅಷ್ಟು ಕೆಲಸ ನಾನು ಮಾಡೀನಿ. ಈ ಶರೀರದ ಅವಧಿ ಮುಗಿದದ, ಇದನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತೀನಿ. ಓಂ ನಮಃ ಶಿವಾಯ ಅಂತ ಅಂದು ಪ್ರಾಣ ಬಿಟ್ಟ ಅಂದ್ರೆ ಅವನು ಮುಕ್ತನೇ, ಅವನು ಕೈಲಾಸಕ್ಕೆ ಡೈರೆಕ್ಟ್. ಇಂದ ಶತಕೋಟಿ ಪಾಪವನ್ನು ಮಾಡಿದ ಪಾಪಾತ್ಮನಾಗಿದ್ದರೂ ಸಹಿತ ಅಂತಿಮ ಸಮಯದಲ್ಲಿ ಪರಮಾತ್ಮನ ನೆನೆಸಿದರೆ ಶಿವಶಿವಂತೆನುಬಾರದೆ, ಒಮ್ಮೆ ಆದರೂ ಹರಹರಂತೆನುಬಾರದೆ. ಶಿವನೆಂದ ಶ್ವೇತನು ಯಮನ ಬಾಧೆಯ ಗೆದ್ದು ಅವಿರಳ ಪದವಿ ಕೈ ಸೇರಿತು ಮನವೇ, ಶಿವಶಿವಂತೆನುಬಾರದೆ. ಮರಣವಾಗುವ ಕಾಲಕ್ಕೆ ಮಗನ ಕರೆದು ಹರಗೆಂದು ಪೇಳಿದಕ್ಕೆ. ಹರನ ಮಾತಿಗೆ ಪರಮಾತ್ಮ ಏನು ಮಾಡ್ಯಾನ ಅಂತ ಕೇಳಿದರೆ ಎಷ್ಟು ದಯಾಳ ಅಂದರೆ,
ನಾವು ಎಷ್ಟು ತಪ್ಪು ಮಾಡಿದರೂ ಸಹಿತ ಅವುಗಳನ್ನು ದೂರೀಕರಿಸಿ ನನ್ನ ಮೇಲೆ ಇವನು ಎಷ್ಟು ಪ್ರೀತಿ ಅದನ ಅಂತ ಅದನ್ನು ಅಷ್ಟೇ ನೋಡ್ತಾನೆ, ತಪ್ಪುಗಳನ್ನು ನೋಡೋದಿಲ್ಲ. ನೀವು ಅಷ್ಟೇ ಅಲ್ಲ, ಮಕ್ಕಳು ಏನೇ ಮಾಡಿದ್ರೂ ಸಹಿತ ಒಂದು ಚಲೋ ಕೆಲಸ ಮಾಡಿದ ಅಂದರೆ ಅದನ್ನ ಬೆಳ್ತನಕ್ಕೆ ವರ್ಣನೆ ಮಾಡೋದು. ತಮ್ಮ ನೀನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ, 108 ಕಡೆ ಇರ್ತಾವೆ, ಅವತ್ತನ್ನು ಮರ್ತು ಬಿಡ್ತಾರೆ, ಒಂದು ನೆನೆಸಿಕೊಂತಾರೆ. ಅದರಂಗ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು. ಜಗತ್ತಿನ ಒಡೆಯರು ಯಾರು ಅಂತ ಕೇಳಿದರೆ ಪಾರ್ವತಿ ಪರಮೇಶ್ವರರು. ಅವರು ಮರಣವಾಗುವ ಕಾಲಕ್ಕೆ ಅಂದರೆ ಪ್ರಾಣ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವ ಏನು ಮಾಡಿದ, ರೈತ ಇದ್ದ, ಹೊಲ ಕರಿಕೆ ಭಾಳ ಬೆಳೆದತ್ತು, ಇವ ಸಾಯಕತ್ಯಾನ. ಆದರೂ ಹೊಲದ ಮೇಲಿನ ವ್ಯಾಮೋಹ ಹೋಗಿಲ್ಲ. ಇವನೇನು ಪೂಜೆ ಮಾಡಿದವನಲ್ಲ, ದಾನ ಧರ್ಮ ಮಾಡಿದವನಲ್ಲ, ಪರೋಪಕಾರ ಮಾಡಿದವನಲ್ಲ, ಶಿವ ಅಂದವನಲ್ಲ. ಹೊಲದ ಮೇಲೆ, ಮನೆ ಮೇಲೆ, ಮಕ್ಕಳ ಮೇಲೆ ಪ್ರೀತಿ ಉಳ್ಳಂಥವನು ಇವನು. ಸಾಯುವ ಸಂದರ್ಭದಲ್ಲಿ ಮಗನ್ನ ಕರೆದ, ತಮ್ಮ ಬಾ ಇಲ್ಲ. ಅವನು ಓಡಿ ಬಂದು ಕಿವ್ಯಾಗ ಏನದ ಅಂದ್ರೆ ಬಂದೀನಿ, ಏನು ಹೇಳ್ತಿ ಹೇಳು ಅಂತಂದರೆ ಇವ ಅಂದ, ಹೊಲ್ದಾಗ ಕರಿಕೆ ಭಾಳ ಐತೆ, ಒಂದಿಷ್ಟು ಹರಗ್ರೆ 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 ಅಂದ್ರೆ ಸತ್ತ. ಪರಮಾತ್ಮ ತಿಳ್ಕಂಡ, ಎಷ್ಟು ಎಂಥ ಭಕ್ತ ನನ್ನ ಭಕ್ತ, ಮಮ ಭಕ್ತ ಮಮ ಆಧಿಕ್ಯ, ನನಗಿಂತ ನನ್ನ ಭಕ್ತ ದೊಡ್ಡವನು. ಸಾಯುವ ಸಂದರ್ಭದಲ್ಲಿ ಹೊಲ ಬಿಟ್ಟಾನ, ಮನೆ ಬಿಟ್ಟಾನ, ಸಂಪತ್ತು ಬಿಟ್ಟಾನ, ಹರ ಹರ ಅಂತ ನನ್ನನ್ನೇ ನೆನೆಸ್ಯಾನ. ಅದಕ್ಕೆ ಇವನಿಗೆ ಕೈಲಾಸ ಪದವಿ ಕೊಡಬೇಕು ಅಂತ ದಯಾಳು ದೇವರು ಕೊಟ್ಟ. ಏನಾರ ಮಾಡ್ಯಾನೇನು? ಏನು ಮಾಡಿಲ್ಲ. ಸಾಯುವ ಸಂದರ್ಭದಲ್ಲಿ ಹರ್ಗ ಅಂತ ಮಗನಿಗೆ ಹೇಳ್ಯಾನ, ಕರಿಕೆ ಐತೆ, ಮತ್ತು ಇವನ್ನ ಒಯ್ದು ಅಲ್ಲೇ ಇಡ್ತಾರಲ್ಲ, ರಾತ್ರಿ ಆಗಲು ಹೊಲ ಕಾಯ್ಬೇಕಲ್ಲ ಇವನಲ್ಲಿ. ಅದಕ್ಕೆ ಹೊಲ ಕರಿಕೆ ಐತೆ, ಹರ್ಗ ಅಂತ ಅವನು ಅಂದ್ರೆ ಪರಮಾತ್ಮ ಹರ ಅಂತ ಅಂದು ಸತ್ತಾನ. ಇವನು ನನ್ನ ಮೇಲೆ ಭಾಳ ಪ್ರೀತಿ ಇದ್ದಂಗೆ ಕಾಣಿಸ್ತದ, ಅದಕ್ಕೆ ನಾನು ಕೈಲಾಸ ಸುಖವನ್ನು ಇವನಿಗೆ ಕೊಡಬೇಕು ಅಂತ ದೇವರು ಕೊಟ್ಟ. ಅದಕ್ಕೆ ಸಣ್ಣವರಿದ್ದಾಗನೇ ನಾವು ಸಾಧನೆ ಮಾಡಬೇಕು ಅಂದರೆ ಬುದ್ಧಿ ಅಜ್ಞಾನದಿಂದ ಕೂಡಿಕೊಂಡಿರುತ್ತೆ. ಗುರು ಶಾಸ್ತ್ರ ಪ್ರವಚನಾದಿಗಳಲ್ಲಿ ಭಾಗವಹಿಸಿದ ಮೇಲೆ ನಾವು ಏನೇನು ಗಂಟು ಕಟ್ಟಿಗೆಬೇಕು ಅಂತ ಗುರ್ತಾಗ್ತದೆ. ಅದಕ್ಕೆ ಪ್ರವಚನ, ಅದಕ್ಕೆ ಪುರಾಣ. ಶ್ರಾವಣ ಮಾಸದಾಗ ಮಠಗಳ ಮಂದಿರಗಳಲ್ಲಿ ಪುರಾಣ ಪ್ರವಚನದ ಕೆಲಸ ಏನದ ಅಂದರೆ ನೆನಪು ಮಾಡಿಕೊಡೋದು. ಬಂದೀವಿ, ಬಂದವ್ರಿಗೆ ಒಂದಿಷ್ಟು ಲಾಭ ಆಗಬೇಕು, ಯಾರಿಗೂ ಲುಕ್ಷಣ ಆಗಬಾರ್ದು, ಯಾರು ಹಾಳಾಗಬಾರದು, ಎಲ್ಲರಿಗೆ ಭಗವಂತನ ಅನುಗ್ರಹ ಸಿಗಬೇಕು. ಅದಕ್ಕೆ ಇಲ್ಲೇನದ ಅಂತ ಕೇಳಿದ್ರೆ, ಶರೀರ ಮುಪ್ಪಾದರೂ ಸಹಿತ ಇಲ್ಲಿ ಭಕ್ತ ಅಂತನ ಪರಮಾತ್ಮ ಈ ಸಂಸಾರದ ವ್ಯಾಮೋಹದೊಳಗೆ, ಈ ಸಂಸಾರದ ಜಂಜಾಟದೊಳಗೆ ನಿನ್ನ ಪೂಜೆ ಮಾಡಲಿಲ್ಲ, ನಿನ್ನ ಜಪ ಎಣಿಸಲಿಲ್ಲ, ನಿನ್ನ ವ್ರತ ಮಾಡಲಿಲ್ಲ, ನಿನ್ನ ಗುಡಿಗೆ ಪ್ರದಕ್ಷಿಣೆ ಮಾಡಲಿಲ್ಲ, ಏನು ಮಾಡಲಿಲ್ಲ. ಈಗ ಸ್ವಲ್ಪ ನನಗೆ ಒಂದಿಷ್ಟು ಅರಿವು ಬಂದದ, ಸಾಯುವುದರೊಳಗಾಗಿ ನಿನ್ನ ಅನುಗ್ರಹ ನಾನು ಪಡೆದುಕೊಳ್ಳಬೇಕು ಅನ್ನುವಂಥ ಬುದ್ಧಿ ನನ್ನ ತಲೆಯೊಳಗೆ ಬಂದದ. ಅದಕ್ಕೆ ನೀನು ಅನುಗ್ರಹ ಮಾಡು. ನೋಡಲಾಗದೆ ದೇವ ನೋಡಲಾಗದೆ, ಕೂಡೆ ನಿನ್ನ ದಿಟ್ಟಿ 3 ನಾಡೆ ಲೇಸು ಮಾಡಲೆನ್ನ ನೋಡಲಾಗದೆ ದೇವ ನೋಡಲಾಗದೆ. ಪರಮಾತ್ಮ ಎಲ್ಲರಿಗೆ 2 ಕಣ್ಣು ಕೊಟ್ಟಿದ್ದಿ, ನೀನು 3 ಇಟ್ಕೊಂಡಿದ್ದಿ. ನಿನಗೆ 3 ಅದಾವ. ಒಂದು ಸೂರ್ಯ ನೇತ್ರ, ಒಂದು ಚಂದ್ರ ನೇತ್ರ, ಇನ್ನೊಂದು ಅಗ್ನಿ ನೇತ್ರ. ನೀನು ಮುಕ್ಕಣ್ಣ, 3 ಕಣ್ಣುಳ್ಳವನು. ನೀನು ಒಂದು ಸಲ ನನ್ನ ನೋಡಿದೆ ಅಂದರೆ ಸಾಕು, ನೋಡಿದರೆ ನನ್ನ ಪಾಪ ಪರಿಹಾರ ಆಗ್ತದ, ನಿನ್ನ ನಾಮಸ್ಮರಣೆ ಮಾಡಲಿಕ್ಕೆ ನನಗೆ ಬುದ್ಧಿ ಉತ್ಪತ್ತಿ ಆಗ್ತದೆ. ನೀನು ದರ್ಶನನೇ ಕೊಡಬೇಕಂತಿಲ್ಲ. ನೀನು ಎದುರಿಗೆ ಬಂದು ರುಂಡಮಾಲಾಧರನಾಗಿ, ಗಜಚರ್ಮಾಂಬರನಾಗಿ, ಸರ್ಪಾಭರಣನಾಗಿ, ಬೂದಿ ಬಡ್ಕೊಂಡು, ಜಟಾ ಸುತ್ತಿಕೊಂಡು, ನಂದಿ ಮೇಲೆ ಕುಂತು ಬಂದು ಎದುರಿಗೆ ನಿಂದರು ಅಂತ ನಾನು ನಿನಗೆ ಅನ್ನಂಗಿಲ್ಲ. ಪರಮಾತ್ಮ ನೀನು ಎಲ್ಲೇ ಇರು, ನೀನು ಜಗತ್ತಿನ ತುಂಬ ವ್ಯಾಪಕವಾಗಿರ್ತಕ್ಕಂಥವನು, ಅಣುರೇಣು ತೃಣಕಾಷ್ಟಗಳಲ್ಲಿ ಭರಿತನಾಗಿರುವಂಥವನು. ಪರಮಾತ್ಮ
ನೀನು ಎಲ್ಲೇ ಇದ್ರೂ ಸಹಿತ ನನ್ನನ್ನು ಸ್ವಲ್ಪ ನೋಡಂತ. ನೋಡು, ನಿನ್ನ ಒಂದೊಂದು ಕಣ್ಣಿನೊಳಗೆ ಒಂದೊಂದು ತಾಕತ್ತದ. ಸಾಮಾನ್ಯರ ಕಣ್ಣಿನ ಮೇಲೇ ಎಷ್ಟೋ ತಾಕತ್ತದ. ಹುಡುಗ ಚಲೋ ದಷ್ಟಪುಷ್ಟವಾಗಿ ಬೆಳೆದಿತ್ತು ಅಂದರೆ ತಾಟ್ನ್ಯಾಗ ಒಂದಿಷ್ಟು ಅನ್ನ ಹಾಕ್ಯಂಡು ತಿಂತಿತ್ತು ಅಂದರೆ ಕೆಲವ್ರು ಕಣ್ಣಿರ್ತಾವೆ. ದಿಟ್ಟಿಸಿ ನೋಡಿಬಿಟ್ರಿ ಈ ಹುಡುಗ ಇಷ್ಟು ಚಲೋ ಇದ್ದಾನ, ಇವನು ಗಂಗಾಳದಾಗ ಅನ್ನ ಹಾಕ್ಯಂಡು ಉಣ್ತಾನ ಅಂತ ಇವ್ರು ಕೆಟ್ಟ ದೃಷ್ಟಿ ನೋಡಿಬಿಟ್ರೆ ಅಂದರೆ 3 ತಿಂಗಳು ಕೂಳು ತಿನ್ನೋದಿಲ್ಲ, ಅದು ತಿನ್ನೋದಿಲ್ಲ. ಹೌದಿಲ್ಲ? ಸಾಮಾನ್ಯರ ಕಣ್ಣಿನೊಳಗನೆ ಇಂಥ ಒಂದು ಶಕ್ತಿ ಅದ ಅಂದಮೇಲೆ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ನಿನ್ನ ಕಣ್ಣಿನೊಳಗೆ ಎಂಥ ತಾಕತ್ತಿದ್ದಿರಬೇಕು. ಅದಕ್ಕೆ ನೀನು ಮುಕ್ಕಣ್ಣ, ನೀನು ದಯಾಳು, ನೀನು ಕರುಣಾಳು ಇದ್ದಿ. ನೀನು ಒಂದು ಸಲ ನಿನ್ನ 3 ಕಣ್ಣಿನಿಂದ ನೋಡಿದೆ ಅಂದರೆ, ಒಂದೊಂದು ಸಲ ಒಂದೊಂದು ಕಣ್ಣು ನನಗೆ ದೃಷ್ಟಿ ಬಿಟ್ಟೆ ಅಂದರೆ ಜನ್ಮ ಜನ್ಮಾಂತರದ ಪಾಪ ಎಲ್ಲ ಸುಟ್ಟು ಬೂದಿಯಾಗಿ ಹೋಗ್ತದೆ. ಅದಕ್ಕೆ ನೀನು ಮೊದಲು ಏನು ಮಾಡು ಅಂತ ಕೇಳಿದರೆ, ಒಂದು ತಂಪಾದ ಕಣ್ಣದ ಚಂದ್ರನೇತ್ರ, ಒಂದು ಪ್ರಕಾಶಮಯವಾಗಿದೆ ಅದು ಸೂರ್ಯನೇತ್ರ, ಇನ್ನೊಂದು ಅಗ್ನಿ ಉಷ್ಣ ಪ್ರಕಾಶದಿಂದ ಕೂಡಿಕೊಂಡಿದೆ ಅದು ಅಗ್ನಿ ನೇತ್ರ. 3ದ್ದು ಕೆಲಸ ಐತಿಲ್ಲಿ. ಪರಮಾತ್ಮ ನೀನು ಒಂದ ಕಣ್ಣಿನಿಂದ ನೋಡಿದೆ ಅಂದರೆ ಸಾಲಂಗಿಲ್ಲ, ನಿನಗೆ ವಾರ್ಯ ನೋಟ ಬೇಕಾಗಿಲ್ಲ. ನೀನು 3 ಕಣ್ಣಿನಿಂದ ನನ್ನ ನೋಡಬೇಕು. ನೀನು ಮುಕ್ಕಣ್ಣ, ದಯಾಳು, ದೃಷ್ಟಿಂ ಜ್ಞಾನಮಯಂ ಕೃತ್ವ ಅಂದ ಹಾಗೆ ನಿನ್ನ ಕೃಪಾ ದೃಷ್ಟಿ ಬಿತ್ತು ಅಂದ್ರೆ ನಿಜಗುಂಡ್ರಂತಾರ ನಿನ್ನ ಕಡೆಗಣ್ಣಿನ ನಸುನೋಟ. ಗುರುಗಳು ಶಿಷ್ಯನ ದೃಷ್ಟಿ ಇಟ್ಟು ನೋಡಿದರೆ ಸಾಕು ಅವನು ಉದ್ಧಾರ ಆಗಿ ಹೋಗ್ತಾನೆ, ಅವನು ಪಾಪ ಎಲ್ಲ ನಾಶ ಆಗಿ ಹೋಗ್ತಾವ. ನೋಡಬೇಕು, ಸಾಮಾನ್ಯ ನೋಟ ನೋಡಬಾರದು. ಹೃದಯ ತುಂಬಿ ಇವನು ಸದ್ಗತಿಗೆ ಮುಟ್ಟಲೇಬೇಕು ಅನ್ನುವಂಥ ಛಲದಿಂದ ಸದ್ಗುರುವಿನ ದೃಷ್ಟಿ ಬಂತು ಅಂದರೆ ಆ ದೃಷ್ಟಿಯಿಂದ ಭಕ್ತನ ಆದಂಥವನು ಪರಿವರ್ತನ ಆಗ್ತಾ ಇದ್ದಾನೆ. ಅದರಂಗೆ ಇಲ್ಲಿ ಭಕ್ತನಾಗಿರುವಂಥವನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಯಾಕಂದ್ರೆ ನನಗೆ ಈಗ ವಿಪತ್ತು ಬಂದಿದೆ, ನನಗೆ ಈಗ ಯಮದೂತರು ಬರ್ತಾ ಇದ್ದಾರೆ, ನಾನು ಏನೇನು ಮಾಡಿಲ್ಲ. ಈಗ ನಾನು ಪುರಾಣ ಪ್ರವಚನಕ್ಕೆ ಗುರುಗಳ ಹತ್ರ ಹೋದಾಗ ಈ ಮಾತು ಗುರ್ತಾಗ್ಯದ, ಅದಕ್ಕೆ ಇನ್ನೂ ಟೈಮ್ ಅದ ಅಂತ ತಿಳ್ಕೊಂಡು ನಾನು ನಿನ್ನಲ್ಲಿ ಪ್ರಾರ್ಥನಾ ಮಾಡಕತ್ತೀನಿ. ಪರಮಾತ್ಮ, ನೀನು ಅಗ್ನಿ ನೇತ್ರದಿಂದ ಮೊದಲು ನೋಡು ನನ್ನ. ಯಾಕಂದರೆ ಅಗ್ನಿ ನೇತ್ರನೇ ಮೊದಲು ಯಾಕೆ ಹೇಳಿದರು ಅಂದರೆ, ಒಳಗಿಂದ ಹೊಲಸು ಎಲ್ಲ ಸುಡಬೇಕದು. ಅದು ಸುಟ್ಟಿತು ಅಂದರೆ ಮುಂದಿಂದು ಫಲ ನಿನಗೆ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಒಳಗೆ ಹಂಗ ಇತ್ತು ಅಂದರೆ ಅಲ್ಲಿ ಏನದ ಅಂದರೆ ನನಗೆ ಇವು ಎಲ್ಲವುಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರಮಾತ್ಮ ನೀನು ಮೊದಲು ಅಗ್ನಿ ನೇತ್ರದಿಂದ ನೋಡು. ಮಿಸುಕಲೀಯದೆನ್ನ ಮೋಹ ವಿಸರವೆಂಬ ವನವ ನುರುಹಿ ಭಸಿತವೆನಿಸಿ ರುದ್ರ ನಿನ್ನ ನೊಸಲ ವನ್ನಿಹಿ ನೇತ್ರದಿಂದ ನೋಡಲಾಗದೆ ದೇವ ನೋಡಲಾಗದೆ. ನಿನ್ನ ವನ್ನಿಹಿ ನೇತ್ರ, ವನ್ನಿಹಿ ಅಂದ್ರೆ ಅಗ್ನಿ, ಬೆಂಕಿ. ನಿನ್ನ ಮಧ್ಯದಲ್ಲಿ ಇರ್ತಕ್ಕಂಥ ಕಣ್ಣು ಬೆಂಕಿ ಕಣ್ಣದ. ನೀನು ಅದರಿಂದ ನೋಡಿದೆ ಅಂದರೆ ನಾನು ಸ್ವಚ್ಛ ಆಗ್ತೇನೆ. ದೇವರು ಕೇಳ್ತಾನೆ. ಚಂದ್ರನೇತ್ರ ಕೇಳಬೇಕಾಗಿತ್ತು, ನೀನು ತಂಪು ಇರಕ್ಕೆ ಬರ್ತಿತ್ತು, ಎ ಸಿದ ಅವಶ್ಯಕತೆ ಇದ್ದಿಲ್ಲ. ನೀನು ಮೊದಲು ಇದನ್ನು ಯಾಕೆ ಕೇಳ್ತಿ? ಬೆಂಕಿ ಅಂದರೆ ಸುಡುತ್ತದದು. ಸುಡುವ ನೇತ್ರದಿಂದ ನಿನಗೇನು ಲಾಭ ಐತೆ ಅಂತ ಕೇಳಿದರೆ, ಈ ತಂತನ ಪರಮಾತ್ಮ ಜನ್ಮ ಜನ್ಮಾಂತರದಿಂದ ನನಗೆ ಮೋಹ ಮಮಕಾರ ಪ್ರೀತಿ ಈ ಸಂಸಾರದ ವ್ಯಾಮೋಹ ಅನ್ನುವಂಥದ್ದು ಒಳಗೆ ತುಂಬಿ ತುಳುಕ್ತದೆ. ನಾನು ನಂದು ಏನಾರ ಕೇಳಿದರೆ ಯಾರು ಅಂತ ಕೇಳಿಬಿಟ್ರೆ ನಾನು ಅಂತಾನೆ. ಇದೆಲ್ಲ ಯಾರದು ಅಂದರೆ ನಂದು ಅಂತಾನೆ. ಅಹಂಕಾರ ಮಮಕಾರ ಈ ಪ್ರಪಂಚದ ವ್ಯಾಮೋಹ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಇವು ನನ್ನ ಹತ್ರ ಇದ್ದದಕ್ಕೆ
ಗುರುಗಳ ಹತ್ರ ಹೋಗೋಕ್ಕಾಗಿಲ್ಲ ನನಗೆ. ಇವು ಇದ್ದದಕ್ಕೆ ದೇವ್ರ ಗುಡಿಗೆ ಹೋಗೋಕ್ಕಾಗಿಲ್ಲ. ಇವು ಎಲ್ಲವೂ ನನ್ನ ಹತ್ರ ಇದ್ದದಕ್ಕೆ ದೇವರಿಗೆ ಒಂದು ತೆಂಬಿಗೆ ನೀರು ಹಾಕಿಲ್ಲ. ಹಾಲು ಬೇಡ, ಮೊಸರು ಬೇಡ, ತುಪ್ಪ ಬೇಡ, ಸುಮ್ಮನೆ ನೀರರ ಹಾಕು. ದೇವರು ನಿನಗೆ ಹಾಲನೇ ಹಾಕಂತನಂಗಿಲ್ಲ, ಭಕ್ತಿಲಿಂದ ನೀರು ಹಾಕಿದರೆ ಸಾಕು. ಅದೂ ಇಲ್ಲ ಅಂದರೆ ನನ್ನ ಹತ್ರ ಏನು ಇಲ್ಲ ಅಂತ ಸುಮ್ಮನೆ ಮನಸ್ಸಿನೊಳಗೆ ನೆನಸು, ನಿನಗೆ ಫಲ ಸಿಗುತ್ತೆ. ಅದರಂಗೆ ಇಲ್ಲಿ ನನ್ನ ಹತ್ರ ಅರಿಷಡ್ವರ್ಗಾದಿಗಳು ಅನ್ನುವಂಥವುಗಳು ತುಂಬಿರುವುದರಿಂದ ಗುರು ಮತ್ತು ದೇವರ ಮಾತುಗಳನ್ನೂ ನಾನು ಕೇಳಲಿಲ್ಲ, ಗುರುವಿನ ದರ್ಶನಕ್ಕೂ ಹೋಗಲಿಲ್ಲ. ಈಗ ಏನೋ ಪೂರ್ವ ಜನ್ಮದ ಪುಣ್ಯದ ಬಲದಿಂದ ಹೋಗಬೇಕು ಅಂತ ಅನಿಸ್ತು. ಈಶ್ವರನ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಒಬ್ಬ ಸಂತರು ಏನದ ಅಂದರೆ ಈ ಮಾತು ಹೇಳಿದರು. ಅದಕ್ಕೆ ನನಗೆ ಇನ್ನೂ ಸಮಯ ಅದ, ಇನ್ನೂ ಮುಗಿದಿಲ್ಲ. ನೋಡ್ರಿ, ಧರ್ಮಾಚಾರ್ಯರು ಎಷ್ಟು ದಯಾಳುಗಳು. ನೀನು ಈ ಟೈಮಿನಲ್ಲೇ ಜಪ ಮಾಡುವಂಥ ಕಂಡೀಷನ್ ಹಾಕಿಲ್ಲ ಅವರು. ನಿನ್ನ ಮನಸ್ಸಿನೊಳಗೆ ಯಾವಾಗ ಜಪ ಮಾಡಬೇಕು ಅಂತ ಅನ್ನಿಸ್ತದೋ ಅವಾಗೇ ಮಾಡು. ನಿರ್ಮಲವಾದ ಮನವೇ ಮಡಿ, ಉಳಿದದ್ದೆಲ್ಲ ಕಾಲು ಮಡಿ ಶರೀಫ್ ಅಂತಾನೆ. ನಿರ್ಮಲವಾದ ಮನಸ್ಸೇ ಮಡಿ. ನೀನು ಮ್ಯಾಲೆ ಎಂಡಿದ ಬಟ್ಟೆ ನೋಡ್ಬೇಕು. ಕೆಲವರು ಊರಾಗ ಸೋಮವಾರ ಬಂದದ ಅಂದ್ರೆ ಆಯ್ತವಾರ ಏನು ಮಾಡೋದೆಲ್ಲ ಹೊಲಸು ಎಬಿಸಿ ಸೋಮವಾರ ದಿವಸ ಮನೆ ತೊಳೆದು ಬಟ್ಟೆ ಹಿಂಡ್ಯಾಕಿ ಕೌದು ಹಿಂಡ್ಯಾಕಿ ಯಾಕೆ ಮಾಡಕತ್ತೀರ ಅಂದ್ರೆ ಇಲ್ಲ ವಾರ ಬಂದದ ಅಂತ. ಮತ್ತು ಉಳ್ದಾಗೇನು ಬ್ಯಾನಿ ಬಂದದೇನು? ಉಳ್ದದ್ದೇನಾಗ್ಯದ? ಇವತ್ತು ನೀನು ಪವಿತ್ರ ಆದಿ ಮತ್ತೆ ನಾಳೆಗೆ ಹೊಲಸಾಗುತ್ತೆ. ಅದರಂಗೆ ಇಲ್ಲಿ ಭಕ್ತನಾಗಿರ್ತಕ್ಕಂಥವನು ದೇವರನ್ನು ಕೇಳ್ತಾನ. ಅಜ್ಞಾನದಿಂದ, ನಾನು ಅನ್ನುವಂಥ ದುರಭಿಮಾನದಿಂದ ಗುರುವಿನ ಮಾತು ಕೇಳಲಿಲ್ಲ, ಶಾಸ್ತ್ರಕ್ಕೆ ಒಪ್ಪಲಿಲ್ಲ, ದೇವರಿಗೆ ಅಭಿಷೇಕ ಮಾಡಲಿಲ್ಲ, ನೀರು ಹಾಕಲಿಲ್ಲ. ಈಗ ನನಗೆ ಸ್ವಲ್ಪ ಅರಿವು ಬಂದದ ಪೂರ್ವ ಜನ್ಮದ ಪುಣ್ಯದ ಫಲದಿಂದ. ಇಷ್ಟು ಅರಿವು ಬರಬೇಕಾದರೂ ಸಹಿತ ಪಾಪಿಗಳಿಗೆ ಬರಂಗಿಲ್ಲ, ದುರ್ಮಾರ್ಗಿಗಳಿಗೆ ಬರಂಗಿಲ್ಲ. ಅವ್ರು ಯಾಕೆ ಈ ಕಡೆ ಬರಂಗಿಲ್ಲ ಅಂತ ಕೇಳಿದರೆ, ಅವರು ಒಳಗೆ ಸ್ಟಾಕ್ ಇರ್ತದ ಪಾಪ, ಅದಕ್ಕೆ ಪುಣ್ಯಕ್ಷೇತ್ರಕ್ಕೆ ಬರೋದಕ್ಕೆ ಅಂಜ್ತಾರೆ. ಅವರು ಪುಣ್ಯಕ್ಷೇತ್ರಕ್ಕೆ ಬರಬೇಕು ಅಂದರೆ ಪುಣ್ಯ ಮಾಡಿದವನಿಗೆ ಮಾತ್ರ ಪ್ರವೇಶ ಇರ್ತದೆ, ಇಲ್ಲಿ ಪಾಪಿಗಳಿಗೆ ಇರಂಗಿಲ್ಲ. ಪಾಪಿಗಳು ಅಕಸ್ಮಾತ್ ಬಂದರು ಅಂದರೆ ಇಲ್ಲಿ ಈ ಜ್ಞಾನ ಸಾಗರದೊಳಗೆ ಮುಳುಗಿ ಪಾಪ ಕಳ್ಕೊಂಡೇ ಹೋಗಬೇಕೇ ಹೊರತು ಪಾಪ ಒತ್ಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿಯೇ ಮಠ ಮಂದಿರಗಳು, ಅದಕ್ಕೋಸ್ಕರವಾಗಿಯೇ ಮಸೀದಿ ಚರ್ಚ್ಗಳು, ಅದಕ್ಕೋಸ್ಕರವಾಗಿಯೇ ದೇವಾಲಯಗಳು. ಬಂದಂಥವನು ಸ್ವಚ್ಛ ಆಗಿ ಹೋಗಬೇಕು, ಕೆಟ್ಟದ್ದನ್ನು ಬಿಡಬೇಕು, ಇಲ್ಲಿ ಒಳ್ಳೆಯದನ್ನು ತಗೊಂಡು ಹೋಗಬೇಕು. ಕೆಟ್ಟದ್ದು ಇಲ್ಲಿ ಬಿಟ್ಟುಬಿಟ್ರೆ ಗುರುಗಳ ತಪಸ್ಸಿನ ಬಲದಿಂದ ಸುಟ್ಟು ಬೂದಿಯಾಗಿ ಹೋಗ್ತದೆ. ಅದರಂಗ ಇಲ್ಲಿ ಏನದ ಅಂದರೆ ನನ್ನಲ್ಲಿರ್ತಕ್ಕಂಥ ಮೋಹ ವನದಂಗೆ ಬೆಳೆದು ಬಿಟ್ಟದ. ಅಡವಿ ಹೆಂಗೆ ಬೆಳೀತದ, ಕಾಡು ಅರಣ್ಯ ಹಂಗೆ ಬೆಳೆದು ಬಿಟ್ಟದ. ಏನು ಮೋಹ, ಮಮಕಾರ, ಕಾಮಕ್ರೋಧಾದಿಗಳು, ಲೋಭ ಮೋಹಾದಿಗಳು, ಮದಮತ್ಸರಾದಿಗಳು ಅರಣ್ಯ ಬೆಳೆದು ನಿಂತಂಗೆ ಬೆಳೆದು ನಿಂತು ಬಿಟ್ಟವ. ಯಾರಿಗೂ ಒಳಗೆ ಹೋಗೋದಕ್ಕೆ ಪ್ರವೇಶ ಇಲ್ಲ. ಅಡವ್ಯಾಗ ಜಲ್ದಿ ಹೋಗ್ತಾನೇನು ಮನುಷ್ಯ? ಹೋಗಂಗಿಲ್ಲ. ಯಾಕೆ? ಕಾಡು ಪ್ರಾಣಿಗಳಿರ್ತಾವಲ್ಲಿ, ಕ್ರೂರ ಮೃಗಗಳಿರ್ತಾವ, ಭಾಳ ಬೆಳೆದು ನಿಂತದ ಅರಣ್ಯ, ಹೋಗಬಾರ್ದು ಅಂತ ಹೊರಗೆ ನಿಂದಿರ್ತಾನ. ಅದರಂಗ ಹೇ ಪರಮಾತ್ಮ, ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಪಾಪದ ವಾಸನೆಯಿಂದ ನನಗೆ ಮೋಹ ಮಮಕಾರಾದಿಗಳು, ಅರಿಷಡ್ವರ್ಗಾದಿಗಳು ಬೆಳೆದು ನಿಂತು ಬಿಟ್ಟಾವ. ಅವು ಹೆಮ್ಮರವಾಗ್ಯಾವ. ಕೊಡ್ಲಿಲ್ಲ ಕಡಿತೀನಿ ಅಂದರೆ ಮುಂದೆ ಕಡ್ಕಂತ ಹೋಗೋದ್ರೊಳಗೆ ಹಿಂದ ಮತ್ತೆ ಚಿಗಿತಾವ. ಯಾವನೋ ಒಬ್ಬ ರಾವಣನಿಗೆ ದಾಡಿ ಮಾಡೋಕ್ಕೆ ಹೋಗಿದ್ದಂತ. ರಾವಣ ಅಂದ, ನೋಡು ಮುಖ ಒಂದು ದಿವಸಕ್ಕೆ ಒಂದೇ ಆದರೂ ಚಿಂತೆ ಇಲ್ಲ, ಸ್ವಚ್ಛ ಆಗಬೇಕು ನೋಡು ದಾಡಿ ಅಂತ ಹೇಳಿದ. ಅವ ಅಂದ, ನಾನು ಉಳಿದು ಡ್ಯೂಟಿ ಏನು ಮಾಡೋಂಗಿಲ್ಲ, ಇಲ್ಲೇ ಮಾಡ್ತೇನೆ ಅಂದ.
ಸಂಜೆ ತನಕ ತಿಕ್ಕದೆ ಕೆರೆದೆ ಮಾಡಿದ. ಒಂದು ದಿವಸ ಹೋಯಿತು, ಎರಡನೇ ಮುಖ, ಮೂರನೇ ದಿವಸ ಮೂರನೇ ಮುಖ, 10 ದಿವಸ ಆದಮೇಲೆ ಮತ್ತೆ ಒಳ್ಳೆ ನೋಡೋದ್ರೊಳಗೆ ಹೊಲ್ದಾಗ ಕರಿಕೆದ್ದಂಗೆ ಎದ್ದಿತ್ತಲ್ಲಿ. ಅವನಂದ, ಇದು ಆಗಲಾರ್ದ ಕೆಲಸ ಇದು ಅಂದ. ನಿನ್ನ ಸ್ವಚ್ಛ ಮಾಡೋಕ್ಕಾಗಂಗಿಲ್ಲ, ಒಂದೇ ದಿವಸ ಮಾಡಂದ್ರೆ ಮಾಡ್ತೀನಿ, ದಿವಸಕ್ಕೆ ಒಂದು ಅಂದರೆ ಮುಗಿಯೋದ್ರೊಳಗಾಗಿ ಮತ್ತೆ ಚಾಲು ಆಗ್ತದೆ, ಮತ್ತೆ ಮುಗಿಯೋದ್ರೊಳಗಾಗಿ ಮತ್ತೆ ಪ್ರಾರಂಭ ಆಗ್ತದೆ ಅಂದ. ಅದರಂಗೆ ಇಲ್ಲಿ ಕೊಡ್ಲಿ ತಗೊಂಡು ಕಡಿತೀನಿ ಅಂದರೆ ಮೋಹಗಳು, ಒಂದೊಂದು ಪೂಜೆ ಮಾಡಿ ಒಂದೊಂದು ದೋಷ ಕಳ್ಕೊತೀನಿ ಅಂದರೆ, ಈಗ ನವಗ್ರಹ ದೋಷ ಅಂತ ಬರ್ತದೆ, ನವಗ್ರಹ ಪೂಜೆ ಅಷ್ಟೇ ಮಾಡ್ತಾರೆ. ಮತ್ತೊಂದು ದೋಷ ಬರ್ತದೆ, ಅದಷ್ಟೇ ಪೂಜೆ ಮಾಡ್ತಾರೆ, ಉಳ್ದದ್ದು ಯಾರು ಮಾಡಂಗಿಲ್ಲ. ಉಳ್ದದ್ದಿಲ್ಲೇ ನೀವನ ಹತ್ರ ಎಲ್ಲ ದೋಷಗಳದಾವ. ತಂದೆ ತಾಯಿಗಳಿಗೆ ಬೈದು ದೋಷ ಅದ, ಹೆಂಡತಿಗೆ ಹೀಯಾಳಿಸಿ ಮಾತನಾಡಿದ ದೋಷ ಅದ, ಗುರುವಿನ ನಿಂದ ಮಾಡಿದ ದೋಷ ಅದ, ಭಿಕ್ಷುಕರು ಬಂದರೆ ಇವರು ಸುಮಾರು ಅಂತಕ್ಕಂಥ ದುರ್ಗುಣದಿಂದ ನೋಡಿದ ದೋಷ ಅದ. ಇವು ಎಲ್ಲ ದೋಷಗಳು ತುಂಬಿಕೊಂಡಿದ್ದಾವೆ. ಒಂದೊಂದು ಪೂಜಾ ಮಾಡೋದರಿಂದ ಒಂದೊಂದು ದೋಷ ಕಳ್ಕೊತೀನಿ ಅಂದರೆ ನಿನ್ನ ಆಯುಷ್ಯ ಮುಗಿದು ಹೋಗ್ತದೆ. ಅದಕ್ಕೆ ಪರಮಾತ್ಮ ನೀನು ದಯಾಳು, ನೀನು ಕರುಣಾಳು. ಒಂದೊಂದು ದೋಷ ಕಳ್ಕೊಳ್ಳೋದಕ್ಕೆ ಒಂದೊಂದು ಸಮಯ ನಿಗದಿ ಮಾಡುವುದಕ್ಕಿಂತ ನಿನ್ನ ಅಗ್ನಿ ನೇತ್ರದಿಂದ ಒಂದು ಸಲ ನನ್ನ ನೋಡಿಬಿಟ್ಟೆ ಅಂತಂದರೆ 7 ಜನ್ಮದಲ್ಲಿ ಮಾಡಿದ ಪಾಪ ಎಲ್ಲ ಭಸ್ಮವಾಗಿ ಹೋಗ್ತದ. ನಾನು ಸ್ವಚ್ಛ ಆಗ್ತೀನಿ, ನಿನ್ನ ಭಜನೆ ಮಾಡಲಿಕ್ಕೆ ಭಗವದ್ ಭಕ್ತ ನಾನು ಆಗ್ತೀನಿ ಅಂತ ತಿಳ್ಕೊಂಡು ಏನು ಅಂತ ಕೇಳಿದರೆ, ಭಕ್ತನಾಗಿರ್ತಕ್ಕಂಥವನು ದೇವರನ್ನು ಕೇಳುತ್ತಾನೆ. ನಿನ್ನ ಅಗ್ನಿ ಕಣ್ಣು ಯಾಕಂದರೆ ಇದಕ್ಕೆ ಬೇಕು. ಒಂದೊಂದು ಕಡ್ಕಂತ ಕುಂತ್ರೆ ಕೆಲಸ ಆಗಂಗಿಲ್ಲ. ಒಮ್ಮಿಗೆ ಭಸ್ಮ ಆಗಬೇಕು, ಒಮ್ಮಿಗೆ ನಾಶವಾಗಿ ಹೋಗಬೇಕು, ಒಮ್ಮಿಗೆ ನನಗೆ ದೇವರ ಭಜನೆ ಮಾಡ್ತಕ್ಕಂಥ ಬುದ್ಧಿ ಬರಬೇಕು ಅಂತಕ್ಕಂಥ ಗುಣವನ್ನಿಟ್ಟುಕೊಂಡು ಭಕ್ತನಾಗಿರ್ತಕ್ಕಂಥವನು ಪರಮಾತ್ಮನಲ್ಲಿ ಈ ಪ್ರಕಾರ ಕೇಳಿದ. ನಿನ್ನ ಕಣ್ಣು ಭಾಳ ಸಲ ಉಪಯೋಗ ಮಾಡಂಗಿಲ್ಲ, ನೀನು ಅದು ಹಂಗೆ ಕುಂತದ. ಅದಕ್ಕೆ ನಿನ್ನ ಕಣ್ಣಿಗೆ ಕೆಲಸ ಕೊಟ್ಟಂಗೂ ಆಯಿತು, ನನ್ನ ಪಾಪ ಹರಿದಂಗೂ ಆಯಿತು ಅಂತ ನೋಡ್ರಿ. ಭಕ್ತ ಎಷ್ಟು ಜಾಣದನ. ದೇವ್ರ ಹತ್ರ ಬಂದರೆ ಏನು ಕೇಳಬೇಕು ಅನ್ನುವಂಥ ಅರಿವು ಇರಬೇಕು. ಅವನು ಭಕ್ತ. ಬಂದು ಏನಾರ ಕೇಳ್ತೀನಿ ಅಂದರೆ ಭಕ್ತ ಅಲ್ಲ ಅವನು ನಾಸ್ತಿಕ. ಏನೋ ಒಂದು ಅಪೇಕ್ಷೆ ಇಟ್ಕೊಂಡು ಬಂದಿರ್ತಾನೆ. ಆ ಕೆಲಸ ಆಯಿತು, ಗುರುಗಳನ್ನು ಮ್ಯಾಲೆ ಎತ್ತಾನ. ಕೆಲಸ ಆಗಲಿಲ್ಲ, ಎತ್ತಿ ತೆಳಗೆ ಹೋಗಿತ್ತಾನೆ. ಇವರೆಲ್ಲ ಯಾರು ಅಂತ ಕೇಳಿದರೆ ಅಜ್ಞಾನಿ ಜನ. ವಿಚಾರ ಇಲ್ಲ, ಏನು ಕೇಳಬೇಕು ಅಂತಿಲ್ಲ, ಕೇಳಿದ ಮೇಲೆ ಏನು ಪಾಲನೆ ಮಾಡಬೇಕು ಅನ್ನೋದನ್ನು ಇಲ್ಲ. ಅದಕ್ಕೆ ಪರಮಾತ್ಮ ನಿನ್ನ ಕಣ್ಣಿಗೆ ಕೆಲಸ ಆಯಿತು. ನಿನ್ನ ಕಣ್ಣು ಅದಕ್ಕಾಗಿ ಅದು ಅಗ್ನಿ ನೇತ್ರ. ಈ ಭವಭಾರಿಗಳನ್ನು, ಭವದಲ್ಲಿ ಹುಟ್ಟಿ ಸಾಯ್ತಕ್ಕಂಥವರನ್ನು, ಅಜ್ಞಾನದಿಂದ ಕೂಡಿಕೊಂಡಂಥವರನ್ನು ಕೃಪಾ ದೃಷ್ಟಿಯಿಂದ ನಿನ್ನ ಅಗ್ನಿ ನೇತ್ರದಿಂದ ನೋಡಿದೆ ಅಂದರೆ ನನ್ನ ಪಾಪ ಎಲ್ಲ ಸುಟ್ಟು ಬೂದಿಯಾಗಿ ಹೋಗ್ತಾವೆ. ಪರಮಾತ್ಮ ನಿನ್ನ ಭಜನೆ ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಅದಕ್ಕೆ ನೀನು ಒಂದಿಷ್ಟು ನೋಡು ನನ್ನ. ಮತ್ತೆ ಅಂತಾನ, ಸೂರ್ಯ ನೇತ್ರದಿಂದ ನೋಡು. ಪಾಪೆಲ್ಲ ಸುಟ್ಟಿತು, ಪಾಪೆಲ್ಲ ನಾಶ ಆಯಿತು. ಮುಗಿತೇನು ಕೆಲಸ ಅಂದರೆ ಇನ್ನೂ ಐತಿ. ಜನ್ಮ ಜನ್ಮಾಂತರದ ಮೋಹ ಮಮಕಾರಗಳು ಸುಟ್ಟವ. ಆದರೆ ಇನ್ನೂ ಸೂಕ್ಷ್ಮ ರೂಪದಲ್ಲಿ ಒಳಗದವ. ಅವು ಸಹಿತ ನಾಶ ಆಗಬೇಕು. ಅವು ಏನದ? ಅಜ್ಞಾನವೆಂಬ ಕತ್ತಲದ ಒಳಗೆ. ಬೆಳಕಿಲ್ಲ. ಕತ್ತಲು ಹೋಗಬೇಕು ಅಂದರೆ ಬೆಳಕು ಬೇಕು. ಅಜ್ಞಾನವೆಂಬ ಕತ್ತಲು ಹೋಗಬೇಕು ಅಂದರೆ ಜ್ಞಾನದ ಬೆಳಕು ಬೇಕು. ಹೊರಗಿನ ಕತ್ತಲು ಹೋಗಬೇಕು ಅಂದರೆ ದೀಪ ಅಥವಾ ಲೈಟ್ ಬೇಕು. ಇನ್ನು ಒಳಗಿನ ಕತ್ತಲು ಹೋಗಬೇಕು ಅಂತಂದರೆ ಜ್ಞಾನ ಪ್ರಕಾಶವಾಗಬೇಕು, ಸೂರ್ಯ ಬೆಳಕರಿಯಬೇಕು. ಅದಕ್ಕೆ ಬಸವಣ್ಣವರು, ನಿಮ್ಮ ನೆನಹಾದಾಗಲೇ ಉದಯ, ನಿಮ್ಮ ಮರಹಾದಾಗಲೇ ಅಸ್ತಮಾನ. ಒತ್ತು ಮುಳುಗೋದು ಬೆಳಕರಿಯೋದು ಯಾವಾಗ ಅಂತ ಕೇಳಿದರೆ, ನಾವು ಟೈಮ್ ನೋಡ್ತೀವಿ. ಆ ಟೈಮ್ ನೋಡೋದು ಅವಸರ ಇಲ್ಲ. ಹೊರಗಿನವ್ರು ನೋಡ್ತಾರೆ, ಇದು ಬೆಳಕರಿತ್ತು ಒತ್ತು ಮುಳುಗಿತ್ತ ಅಂತ. ಗುರುಗಳು ನಿಮಗೆ ಈಗ ಬೆಳಕರಿಸ್ಯಾರ,
ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಬಂದು ಕುಂತೇನು ಕೇಳ್ತಿರಲ್ಲ, ಇದು ಬೆಳಕು ಹರಿದಂಗೆ. ಇದನ್ನು ಮರ್ತು ಬಿಡ್ತಿರಲ್ಲ, ಒತ್ತು ಮುಣಿಗಿದಂಗೆ. ಬೆಳಕು ಹರಿಬೇಕು, ಜ್ಞಾನದ ಬೆಳಕು ನಮ್ಮ ಮೇಲೆ ಬೀಳಬೇಕು, ಒಳಗೆ ಹೋಗಬೇಕು. ಸೂರ್ಯನ ಕಿರಣಗಳು ಹೊರಗಿನ ಕತ್ತಲೆ ಕಳಿತಾವ, ಜ್ಞಾನ ಸೂರ್ಯನ ಕಿರಣಗಳು ಒಳಗಿನ ಕತ್ತಲೆನೂ ಕಳಿತಾವ. ಬರೀ ಹೊರಗಷ್ಟೇ ಪ್ರಕಾಶ ಅಲ್ಲ, ಒಳಗೂ ಪ್ರಕಾಶ. ಎರಡು ಕಡೆಗೆ ಬೆಳಗಬೇಕು. ಅದಕ್ಕೆ ಪರಮಾತ್ಮ ನೀನು ಸೂರ್ಯ ನೇತ್ರದಿಂದ ನೋಡು ಅಂತಂದ. ಕಲುಷ ತಿಮಿರ ಮುಸುಕಿ ಮುಗಿದು ನಲಿಯದೆನ್ನ ಹೃದಯ ನಳಿದ ಒಲರೆ ದಿವ್ಯ ರೂಪ ನಿನ್ನ ಬಲದ ಭಾನು ನಯನದೆಂದೇ ನೋಡಲಾಗದೆ ದೇವ ನೋಡಲಾಗದೆ. ಹೇ ಪರಮಾತ್ಮ, ನೀನು ಕರುಣಾಳು ದಯಾಳು ಇದ್ದಿ. ಬೋಳಾಶಂಕರ ನೀನು ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವಲ್ಲಿ ಅಗ್ರಗಣ್ಯ. ನಾವು ಏನೇ ಮಾಡಿದ್ರೂ ಸಹಿತ ಅದನ್ನು ಮಾಫು ಮಾಡಿ ನಿನ್ನ ನಾಮಸ್ಮರಣೆ ಒಂದು ಸಲ ಮಾಡಿದರೆ ಜನ್ಮ ಜನ್ಮಾಂತರದ ಪಾಪ ಕಳೆಯುವ ಸಾಮರ್ಥ್ಯ ಭೂಮಂಡಲದಲ್ಲಿ ನಿನ್ನೊಬ್ಬನಿಗೆ ಅದ. ದಯಾಳು. ಅದಕ್ಕೆ ನೀನು ಅಗ್ನಿ ಎತ್ತರದಿಂದ ನೋಡಿಬಿಟ್ಟೀನಿ, ಅರಿಷಡ್ವರ್ಗಾದಿಗಳನ್ನು ಸುಟ್ಟು ಬೂದಿ ಮಾಡಿಬಿಟ್ಟೀನಿ, ಇನ್ನೇನು ನಾನು ನೋಡೋದಿಲ್ಲ ಅಂತ ನೀನು ತಿಳ್ಕೊಳ್ಬೇಡ. ನೀನು ಒಂದಿಷ್ಟು ಸೂರ್ಯ ನೇತ್ರದಿಂದ ನೋಡು, ಸೂರ್ಯ ನೇತ್ರದಿಂದ ನೋಡು. ಕಮಲ ಅರಳಬೇಕಾದ್ರೆ ಸೂರ್ಯ ಉದಯ ಆಯಿತು ಅಂದರೆ ಮುರುಳಿರ್ತಕ್ಕಂಥ ಕಮಲ ಅದು ಅರಳ್ತದೆ, ತನ್ನ ಸುಗಂಧವನ್ನು ಬೀರ್ತದೆ. ಕತ್ತಲಾಯಿತು ಅಂದರೆ ಅದು ಮುದುಡಿಕೊಂಡು ಹೋಗ್ತದೆ. ಅದರಂಗ ನನ್ನ ಹೃದಯ ಕಮಲದಲ್ಲಿ ಕತ್ತಲೆ ಮುಚ್ಚಿಕೊಂಡದ, ನನ್ನ ಹೃದಯ ಕಮಲ ಮುಚ್ಚಿಕೊಂಡದ. ಅದು ತೆರಿಬೇಕು ಅಂದರೆ ಸೂರ್ಯನ ಉದಯ ಆಗಬೇಕು. ವರ್ಗ ಕಮಲ ಹರಳಬೇಕು ಅಂದರೆ ಸೂರ್ಯ ಉದಯ ಆದ ಅಂದರೆ ಕಮಲ ಅರಳುತ್ತದ, ಒತ್ತು ಮುಳುಗಿತು ಅಂದರೆ ಅದು ಮುಚ್ಚಿಕೊಂತದ. ಅದರಂಗ ನನ್ನಲ್ಲಿ ಅಜ್ಞಾನವೆಂಬ ಕತ್ತಲದ, ನನ್ನ ಹೃದಯ ಕಮಲ ಕತ್ತಲದಿಂದ ಮುಚ್ಚಿಕೊಂಡದ. ನಾನು ನಂದು ಅನ್ನುವಂಥ ದುರಭಿಮಾನದಿಂದ ಕೂಡಿಕೊಂಡಿದೆ. ಯಾರೂ ನನಗೆ ದೊಡ್ಡವರಿಲ್ಲ, ನಾನೇ ದೊಡ್ಡವನು ಅನ್ನುವಂಥ ಅಜ್ಞಾನವೆಂಬ ಕತ್ತಲೆ ನನ್ನ ಹತ್ರ ಮುಸಿಕೊಂಡದ. ಅದಕ್ಕೋಸ್ಕರವಾಗಿ ಹೆಂಗ ಸೂರ್ಯ ಉದಯ ಆದ ತಕ್ಷಣವೇ ಕಮಲ ಅರಳಿತದೋ ಅದರಂತೆ ನನ್ನ ಹೃದಯ ಕಮಲದಲ್ಲಿ ಮೂಡಿದಂಥ ಪಾಪಗಳೆಂಬ ಕತ್ತಲೆಗಳು, ಜನ್ಮ ಜನ್ಮಾಂತರದಲ್ಲಿ ಪಾಪಗಳು. ಕೊಲೆ ಮಾಡಿದ್ರೇ ಪಾಪ ಅಂತಲ್ಲ, ಸುಳ್ಳು ಹೇಳಿದ್ರೇ ಪಾಪ ಅಂತಲ್ಲ, ಅದರ ಜೊತೆಗೆ ಎಲ್ಲವೂ ಅದಾವೆ. ಪ್ರಪಂಚದಲ್ಲಿ ತಂದೆ ತಾಯಿಗಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದರೆ ಜನ್ಮ ಜನ್ಮಾಂತರದ ಪಾಪ ಸ್ಟಾಕ್ ಆಗುತ್ತದೆ. ನಿಂದನೆ ಮಾಡಿದರೆ, ಬೈದರೆ, ಅನ್ನ ಹಾಕದಂತೆ ನೋಡಿದರೆ, ನೀನು ಬೇಕಾದಷ್ಟು ದೇವರಿಗೆ ಅಭಿಷೇಕ ಮಾಡಿದ್ರೂ ಸಹಿತ ನಿನ್ನ ತಂದೆ ತಾಯಿಗಳು ಅಲ್ಲಿ ದುಃಖದಲ್ಲಿ ಇದ್ದರು ಅಂತಂದರೆ ನಿನ್ನ ಅಭಿಷೇಕ ಫಲ ಕೊಡೋದಿಲ್ಲ. ನಿನಗೆ ದೇವರ ಅನುಗ್ರಹ, ಗುರುವಿನ ಅನುಗ್ರಹ ಆಗಬೇಕು ಅಂದರೆ ನಮ್ಮ ಧರ್ಮಶಾಸ್ತ್ರ ಹೇಳುತ್ತದೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತ ಹೇಳ್ತದೆ. ಮೊದಲು ತಾಯಿ ದೇವರು, ತಂದೆ ದೇವರು, 3ನೇ ನಂಬರ್ಗೆ ಗುರು ದೇವರು, 4ನೇ ನಂಬರ್ಗೆ ಅತಿಥಿ ದೇವರು. ಇಷ್ಟು ದೇವರುಗಳದಾವೆ. ನಾವು ಈ ದೇವರ ಧ್ಯಾನವನ್ನು ಬಿಟ್ಟು ಉಳಿದು ದೇವರು ಧ್ಯಾನ ಮಾಡೋಕ್ಕೆ ಹೋದ್ವಿ ಅಂದರೆ ಆ ದೇವರಂತವ ನಾನು ಮಾತಾಡಲಾರ್ದೆ ಇಲ್ಲಿ ಕುಂತೀನಿ, ನಿನ್ನ 9 ತಿಂಗಳು ಹೊತ್ತು ಹಡಿದು ಅನ್ನ ಹಾಕಿ ಬೆಳೆಸಿ ಮಾನ ಮರ್ಯಾದೆ ಕೊಟ್ಟು ವಿದ್ಯಾ ಬುದ್ಧಿಯನ್ನು ಕೊಟ್ಟು ಸಂಪತ್ತು ಗಳಿಸಿಟ್ಟು ಮನೆ ಕಟ್ಟಿ ಆಸ್ತಿ ಮಾಡಿ ಇಷ್ಟು ಮಾಡಿದವ್ರನ್ನ ಮರ್ತಿದ್ದೆ ಅಂದರೆ ನಾನು ಬರೀ ತಥಾಸ್ತಂತನವನು, ನನ್ನ ನೀನು ಎಷ್ಟೊತ್ತಿಗೆ ಮರ್ತಿ ಮೂರ್ಖ. ನೀನು ನನ್ನ ಗುಡಿಗೆ ಬರೋದು ಅವಸರಿಲ್ಲ, ನಿನ್ನ ಮನೆಯಲ್ಲೇ ನನ್ನ ರೂಪದಲ್ಲಿ ನಿನ್ನ ತಂದೆ ತಾಯಿ ಇದ್ದಾರೆ, ಹೋಗಲ್ಲಿ ನಮಸ್ಕಾರ ಮಾಡೋ ಅಂತ. ಅಲ್ಲಿ ಹೋಗಲ್ಲಿ, ಅಲ್ಲಿ ಮಾಡಲಾರದೇ ಇಲ್ಲಿಗೆ ಬಂದೆ ಅಂದ್ರೆ ಫಲ ಇಲ್ಲ. ಈಗಿನ ಕಾಲದಾಗ ನಮ್ಮಂಥವ್ರಿಗೆ ನೀವು 1000 ರೂಪಾಯಿ ನೋಟು ತೋರಿಸಿಬಿಟ್ಟಿವಿ ಅಂದ್ರೆ ತಥಾಸ್ತ ಅಂತೀವಿ ನಾವು. ಅಲ್ಲಿ ಭಸ್ಮಾಸುರನು ತಲೆ ಮೇಲೆ ಕೈ ಇಟ್ಟಾನ,
ನಾವು ಹಣ ನೋಡಿ ತಲೆ ಮೇಲೆ ಕೈ ಇಟ್ಟಿವಿ ಅಂದ್ರೆ ನಾವು ಒಂದು ಥರದ ಭಸ್ಮಾಸುರರೇ. ನೀನು ತಂದೆ ತಾಯಿಗಳನ್ನು ತಿರಸ್ಕಾರ ಮಾಡಿ ಗುರು ಹಿರಿಯರ ಮಾತುಗಳನ್ನು ಮೀರಿ ನೀನು ಎಲ್ಲಿಗೆ ಹೋದ್ರೂ ಸಹಿತ ಕಂಚಿಗೆ ಹೋದ್ರೆ ಮಂಚಕ್ಕೆ 4 ಕಾಲ ಅಂದ ಹಾಗೆ ನೀನು ಎಲ್ಲಿ ಏಸಿ ಪಾಪ ತನ್ನಲ್ಲಿಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನೈತೆ, ಮಗಳ ಮೇಲೆ ಮನಸ್ಸು ಇಟ್ಟು ಮಲ್ಲೈಗೆ ಹೋದಲ್ಲಿ ಏನೈತೆ ಅಂತ ಪದ ಹೇಳಿದ್ದಾರೆ. ನಿನ್ನಲ್ಲಿರ್ತಕ್ಕಂಥ ಕೆಟ್ಟು ಗುಣ ಹೊರಗೆ ಹಾಕು. ಅದಕ್ಕೆ ಮಹಾತ್ಮರಂತಾರೆ, ಯಾತಕ್ಕೆ ಯಾತ್ರೆಯನ್ನು ಮಾಡುವೆ ಮೂಢ, ನಿನ್ನಲ್ಲಿ ಇಂಥ ಕೆಟ್ಟು ಗುಣ ಇಟ್ಟುಕೊಂಡು ನೀನು ತೀರ್ಥಕ್ಷೇತ್ರಕ್ಕೆ ಹೋದ ಮಾತ್ರಕ್ಕೆ ನಿನಗೆ ಫಲ ಸಿಗುತ್ತದಂತಲ್ಲ. ನೀನು ಎಲ್ಲಿ ಹೋಗಿರುತ್ತೋ ನಿನ್ನ ಮನಸ್ಸು ಪವಿತ್ರ ಆಗಬೇಕು. ಇಲ್ಲಿ ಕೃಷ್ಣ ಅಂತ ಐತಲ್ಲ, ಸಂಕ್ರಮಣದೊಳಗೆ ಭಾಳ ಮಂದಿ ಮುಳುಗಕ್ಕೆ ಹೋಗ್ತಾರೆ. ಯಾಕಂದ್ರೆ ಪಾಪ ಕಳ್ಕೊಳ್ಬೇಕು, ನೀರಾಗ ಮುಣಿಗೆ ಎದ್ದೇಳಬೇಕು ಅಂತ ಹೋಗ್ತಿರ್ತಾರೆ. ಅಲ್ಲಿ ಒಂದು ಸಲ ಮುಳುಗಂಗಿಲ್ಲ. ಯಾಕಂದ್ರೆ ಯಾರನ್ನ ಅಲ್ಲಿ ನದಿ ದಂಡಿಗೆ ನಿಂತು ₹1 ಒಂದು ಸಲ ಮುಳುಗಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂದ್ರೆ ಒಂದೇ ಸಲ ಸಾಕನ ಮಂದಿಯವರು. ಅಲ್ಲಿ ಯಾರು ಕೇಳೋರು ಇರಂಗಿಲ್ಲ, ಹೇಳೋರು ಇರಂಗಿಲ್ಲ. ಎಷ್ಟು ಸಲ ಮುಳುಗಿದ್ರು ಫ್ರೀ ಅಂತ ತಿಳ್ಕೊಂಡು ಮುಳುಗದೆ ಒಂದು 10-20 ಸಲ ಮುಳುಗಿ ಎದ್ದು ಒಬ್ಬನು ಏನು ಮಾಡಿದ ಅಂತ ಕೇಳಿದರೆ, ಯಜಮಾನ ಮನುಷ್ಯ ಅವ ತಲೆ ಮೇಲೆ ಪಟಗ ಎತ್ತು, ಆ ಪಟಗ ರೇಷ್ಮೆದಿತ್ತು, ಅದನ್ನು ತೆಗೆದಿಟ್ಟು ಅಲ್ಲಿ ಏನದ ಅಂತ ಕೇಳಿದರೆ ನೀರಾಗ ಮುಳುಗಕತ್ತಿದ್ದ. ಉದ್ರಿ ಅಲ್ಲ, ಪುಗ್ಸೇಟೆ ಮುಳುಗಕತ್ತಿದ್ದ. 10 ಸಲ ಮುಳುಗಿದ, 15 ಸಲ ಮುಳುಗಿದ. ಆ ಹುಡುಗರು ನಿಂತಿದ್ದು 1-2 ಆ ಪಟಗ ತಗೊಂಡು ತಲೆ ಮೇಲೆ ಇಟ್ಕೊಂಡು ಹೋವು. ಇವನು ಎದ್ದು ಜಳಕ ಮುಗಿದದ, ನಂದು ಬಟ್ಟೆ ಉಟ್ಕೊಂಡು ಪಟಗ ಸುತ್ತಿಗೋಬೇಕಂತ ನೋಡ್ತಾನೆ. ಹುಡುಗರು ಅಂತವ, ಯಜಮಾನ ವಯಸ್ಸೆಷ್ಟು ನಿಂದು ಅಂತ ಕೇಳಿದ್ರು. ನನಗೀಗ 80 ಅಂದ. ನಿನಗೆ ಅರುಬರು ಬಿಡದದ, ಬುದ್ಧಿ ಇಲ್ಲ. ಇಲ್ಲಿ ಕಳ್ಳರು ಭಾಳ ಮಂದಿ. ಎಲ್ಲಿ ಈ ನದಿ ದಂಡಿಗೆ ನಾವು ಹೆಂಗೆ ಸುತ್ತಿಗಂಡು ನೋಡು, ಇದರಂಗೆ ಸುತ್ತಿಗಂಡನೇ ನೀರಾಗಿ ಮುಳುಗಬೇಕು ಹೊರತು ಬಿಚ್ಚಿಟ್ಟು ಮುಳುಗಬಾರ್ದು ಅಂದರು. ಮತ್ತು ಅವ್ನು ಮುದುಕ ಪಟಕ ನಂದಂತ ಹೆಂಗಂತಾನೆ ಅನ್ನಕ್ಕಾಗ್ತದ? ಪಟಕ ನಂದಿದು ಅಂತ ಅವ್ನು ಸುತ್ತಿಗಂಡನ, ಸುತ್ತಿಗಂಡಿದ್ದು ಹಿಂಗೆ ತೆಗೆದು ಇಟ್ಟಿದ್ದ, ಹಿಂಗೆ ತಲೆ ಮೇಲೆ ಇಟ್ಕೊಂಡ. ಅವನು ವಯಸ್ಸಾಗ್ಯದ, ಬುದ್ಧಿಗೇಡಿ ನೀನು. ನಾನು ಹೆಂಗೆ ಇಟ್ಕೊಂಡಿನಲ್ಲ ಇದ್ರಂಗೆ ಇಟ್ಕೊಂಡೇ ನೀರಾಗಿ ಮುಳುಗ್ಬೇಕಂತ. ಪಟಕ ಸುತ್ತಿಕೊಂಡು ನೀರಾಗಿ ಮುಳುಗ್ತಾರೆ ಎಲ್ಲಾರ? ಆ ಹುಡುಗ ಅಂದ, ಪುಣ್ಯಕ್ಷೇತ್ರಗಳಿಗೆ ಹೋದ್ರೂ ಸಹಿತ ಅಲ್ಲಿ ಪಾಪದ ಕೆಲಸನೇ ಮಾಡ್ತಾರೆ, ಅಲ್ಲಿ ಮಂದಿಗೆ ಮೋಸನೇ ಮಾಡ್ತಾರೆ. ಎಲ್ಲಿಗೆ ಮೀರಿದರೆ ಕಡೆಗೆ ಲಾಸ್ಟಿಗೆ ಪೂಜಾರಿಗೆ ಟೊಪ್ಪಿಗೆ ಹಾಕ್ಯನೂ ಬರ್ತಾರೆ, ಅಂಗಡಿಯವನಿಗೆ ಟೊಪ್ಪಿಗೆ ಹಾಕ್ಯನೇ ಬರ್ತಾರೆ, ಏನಾರ ಮಾಡ್ತಾರೆ. ಎಲ್ಲಿ ಹೋಗಿದ್ದೆ ಅಂತ ಕೇಳಿದರೆ ದೇವ್ರ ಗುಡಿಗೆ ಹೋಗಿದ್ದೆ ಅಂತ. ಏನು ಮಾಡಿ ಬಂದೆ? ಏನಿಲ್ಲ, ಕೊಬ್ಬರಿ ಬಟ್ಲ ಮೂಲ್ಯಾಗ ಭಾಳ ಇಟ್ಟಿದ್ರು. ಏನು ತಿಂತಾನೆ ಒಬ್ಬ ಪೂಜಾರಿ, ಒಬ್ಬ ಹೆಣ್ತಿ, 2 ಮಕ್ಕಳು ಹೆಚ್ಚಿಗೆ ಆತವಂತ ನಾನು ಕೈ ಚೀಲದಾಗ ಇಳಿಸ್ಕೊಂಡು ಬಂದೆ ಅಂತ. ಅದಕ್ಕೆ ಏಸಿ ಪಾಪ ತನ್ನಲ್ಲಿಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನೈತೆ? ಇಂಥ ಸಾವಿರ ದೋಷಗಳು ಪರಮಾತ್ಮ ಹುಟ್ಟಿದಾಗಿನಿಂದ ಇಲ್ಲಿ ತನಕ ಸಾಕಷ್ಟು ಮಾಡಿಬಿಟ್ಟೀನಿ. ಇದು ಮಾಡಬೇಡ ಅಂತ ನನಗೆ ಒಬ್ಬರು ಯಾರು ಹೇಳಲಿಲ್ಲ, ನನಗೆ ಹೇಳಲಿಲ್ಲ. ನಾನು ಈಗೇನದ ಅಂತ ಕೇಳಿದ್ರೆ ಗುರುಗಳ ಹತ್ರ ಸುಮ್ಮನೆ ಹೋಗೋಣ, ವಯಸ್ಸಾಗ್ಯದ, ಮನೆಯಾಗ ಕುಂತು ಒತ್ತುಗಳೆದ್ರ ಬದಲು ಗುರುಗಳ ಹತ್ರ ಹೋಗಿ ಕುಂತ್ರೆ 1-2 ಮಾತು ಸಿಗ್ತಾವ ಅಂತ ಬಂದೆ. ಬಂದ ಮೇಲೆ ಗುರುಗಳು ಹೇಳಿದರು, ನೀನು ಪಾಪ ಕಳ್ಕೊಳ್ಬೇಕಪ್ಪ, ಪಾಪ ಅಳಿದಾಗ ತಾಪ ದೂರ ಆಗುತ್ತೆ. ಪಾಪ ಎಲ್ಲಿ ತನಕ ಸ್ಟಾಕ್ ಇರ್ತದ ಅಲ್ಲಿ ತನಕ ತಾಪ ದೂರ ಆಗಂಗಿಲ್ಲ. ಅದರಂಗೆ ಗುರುಗಳು ಹೇಳ್ಯಾರ. ಅದಕ್ಕೆ ಈ ಪಾಪ ಕಳ್ಕೊಳ್ಬೇಕು ಅಂದರೆ ನೀರಾಗ ಮುಳುಗಿದ್ರು ಹೋಗೋದಿಲ್ಲ ಅಂತ ಹೇಳ್ಯಾರ. ದೇವರು ಗುಡಿಗೆ ಸುತ್ತರಿದ್ರು ಹೋಗೋದಿಲ್ಲ ಅಂತ ಹೇಳ್ಯಾರ. ಏನು ಮಾಡಿದರೂ ಹೋಗಂಗಿಲ್ಲ. ಇದು ಪರಮಾತ್ಮನ ಅನುಗ್ರಹ ಪಡೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ತಪಸ್ಸು ಮಾಡಿ ಪರಮಾತ್ಮ ನಿನ್ನ ಸೂರ್ಯ ನೇತ್ರನೇ ನನಗೆ ಬಿಡು. ನೀನು ಬೆಳಕು ಹರಿದೆ ಅಂದರೆ ಜಗತ್ತಿನ ಚಲನವಲನಗಳೆಲ್ಲ ಪ್ರಾರಂಭ ಆಗ್ತಾವೆ. ನಿನ್ನ ಉದಯ ಆದಮೇಲೆ ಜಗತ್ತಿನ ಜೀವಿಗಳು ಹೆಂಗೆ ಚಲನವಲನಗಳು ಪ್ರಾರಂಭ ಆಗ್ತಾವೋ ಅದರಂಗೆ ನಿನ್ನ ಕೃಪಾ ದೃಷ್ಟಿ ಸೂರ್ಯ ನೇತ್ರದಿಂದ ನನ್ನ ಮೇಲೆ ಬಿಟ್ಟೆ ಅಂದರೆ ನನ್ನ ಒಳ್ಳೆ ಕೆಲಸಗಳು ಪ್ರಾರಂಭ ಆಗ್ತಾವ. ಯಾಕಂದರೆ ನೀನು ಸೂರ್ಯ ನೇತ್ರದಿಂದ ನೋಡಿರುವುದರಿಂದ ಹೃದಯ ಕಮಲ
ಅಲ್ಲಿ ಏನಾಗ್ಯದ ಅಂದರೆ ಮುಚ್ಕೊಂಡದಕ್ಕೆ ಪುರಾಣ ಪ್ರವಚನ ಕೇಳಕ್ಕೆ ಬರೋಕ್ಕಾಗಂಗಿಲ್ಲ, ಗುರುಗಳು ಎದುರಿಗೆ ಬಂದ್ರೆ ನಮಸ್ಕಾರ ಮಾಡೋಕ್ಕಾಗಂಗಿಲ್ಲ. ಯಾಕೆ? ಅಜ್ಞಾನವೆಂಬ ಕತ್ತಲು ಹೃದಯ ಕಮಲ ಎಂತಕ್ಕಂಥದ್ದನ್ನು ಮುಚ್ಚಿಸಿಬಿಟ್ಟದ. ಅದಕ್ಕೆ ದಯಾಳು ಪರಮಾತ್ಮ ನೀನು ಏನು ಮಾಡು ಅಂತ ಕೇಳಿದರೆ, ನಿನ್ನ ಸೂರ್ಯ ನೇತ್ರ ಬಿಟ್ಟಿ ಅಂದರೆ ನನಗೆ ಒಳಗೆ ಪ್ರಕಾಶ ಪ್ರಾರಂಭ ಆಗ್ತದೆ. ಒಳಗೆ ಹೃದಯ ಕಮಲ ಏನು ಮುದುಡ್ಯದ ಅದು ಅರಳಕ್ಕೆ ಪ್ರಾರಂಭ ಆಗ್ತದೆ. ಯಾವಾಗ ಹೃದಯ ಕಮಲ ಅರಳಿತು ಅಂದರೆ ಆವಾಗ ನನಗೆ ಬುದ್ಧಿ ಬರ್ತದ. ನನಗೆ ಗುರು ಬೇಕು, ಲಿಂಗ ಬೇಕು, ಜಂಗಮ ಬೇಕು, ಪಾದೋದಕ ಬೇಕು, ಪ್ರಸಾದ ಬೇಕು, ವಿಭೂತಿ ಬೇಕು, ರುದ್ರಾಕ್ಷಿ ಬೇಕು, ಮಂತ್ರ ಬೇಕು ಅಂತ ಅನ್ನಿಸ್ತದ. ರೋಗ ಇದ್ದು ಮನುಷ್ಯಾಗ ಮಾತಾಡ್ಸಕ್ಕೆ ಓದೋರೆಲ್ಲ ಬ್ರೆಡ್ ಒಯ್ದಿರ್ತಾರೆ, ತಿಂತೇನೋ ಅಂದ್ರೆ ಅವನು ಇಲ್ಲ ಅಂತಾನೆ. ಇಡ್ಲಿ ಒಯ್ದಿರ್ತಾರೆ, ಒಂದು ತಿನ್ನೋ ಅಂದ್ಬಿಟ್ರೆ ಇಲ್ಲ ಅಂತಾನೆ. ಯಾಕ? ಒಳಗ ಜಗ್ಗ ಮಿಷನ್ನು ಸೈಲೆಂಟ್ ಆಗ್ಯದ. ನೋಡ್ತಾನ ಚಲೋ ಚಲೋ ವಸ್ತುಗಳು ದವಾಖಾನೆಯೊಳಗೆ ಒಯ್ದು ಇಟ್ಟಿರ್ತಾರ, ತಿನ್ನಬೇಕಂತ ಅನ್ಸಂಗಿಲ್ಲ. ಇವ್ರು ಹಿಂದಿದ್ದವರೇ ತಿಂದು ನೀರು ಕುಡಿದಿರ್ತಾರೆ, ರಾಗಡ ಮಂದಿ ಎಲ್ಲರೂ ಇವರೇ ಖಾಲಿ ಮಾಡಿರ್ತಾರೆ. ಖಾಲಿ ಆದಂಗೆಲ್ಲ ತಂದು ಹಾಕದೆ ಇವ ಮಾತ್ರ ಏನು ಮುಟ್ಟಂಗಿಲ್ಲ. ಯಾಕಂದ್ರೆ ಒಳಗೆ ಮಿಷನ್ ಸೈಲೆಂಟ್ ಆಗ್ಯದ. ಆ ಸೈಲೆಂಟ್ ಆದ ಮಿಷನ್ನು ಚಾರ್ಜಿಗೆ ಬಂದು ಅದು ಹೊರಗೆ ಮಿಷನ್ ಪ್ರಾರಂಭ ಆಗಬೇಕು ಅಂತಂದರೆ, ಹೇ ಭಗವಂತ ನನ್ನ ಮಿಷನ್ ಆಫ್ ಆಗ್ಯದ, ಈಗ ಅದಕ್ಕೆ ಚಾಲನೆ ಕೊಡಬೇಕು ಅಂದರೆ ನಿನ್ನ ಸೂರ್ಯ ನೇತ್ರ ನನ್ನ ಮೇಲೆ ಬಿಡು ಅಂತ. ನಿನ್ನ ಸೂರ್ಯ ನೇತ್ರ ನನಗೆ ಬಿಟ್ಟಿ ಅಂತಂದರೆ ನನ್ನ ಹೃದಯ ಕಮಲ ಅರಳುತ್ತದ, ಮಿಷನ್ ಚಾರ್ಜ್ ಆಗ್ತದೆ. ಆವಾಗ ಪದಾರ್ಥಗಳನ್ನು ಒಳಗೆ ಜಗ್ಗಬೇಕು ಅಂತ ಮನಸ್ಸಾಗ್ತದ. ಕೈಗೆ ಹೇಳ್ತದ ಹೋಗಿ ತಗೋ ಅಂತ ಹೇಳ್ತದ, ಬಾಯಿಗೆ ಹೇಳ್ತದ ನಂಬಲಾಕಂತ ಹೇಳ್ತದ, ಗಂಟ್ಲಿಗೆ ಹೇಳ್ತದ ನುಂಗು ಅಂತ ಹೇಳ್ತದ. ಎಲ್ಲಿ ತನಕ ಹೃದಯ ಕಮಲ ಮುದುಡ್ಯಾದ ಕೈಯನೂ ಏನು ಕೆಲಸ ಮಾಡೋಂಗಿಲ್ಲ, ಕಣ್ಣೂ ನೋಡಿದ್ರು ನೋಡ್ದಂಗೆ ಇರ್ತದೆ. ಯಾಕಂದ್ರೆ ನನಗೆ ಸಂಬಂಧನೇ ಇಲ್ಲ, ನನಗೆ ತಿನ್ನೋಕ್ಕೆ ಬಾಯಿ ಇಲ್ಲ. ತಗೊಂಡು ನಾನೇನು ಮಾಡೋದು? ತನಗಿಲ್ಲದ ಆ ವಸ್ತು ಎಲ್ಲಿದ್ದರೆ ಏನು, ಓತಿನ ಕೊರಳೋಳು ಮಲೆ ಇದ್ದರೆ ಏನು ಹಾಲು ಇಡ್ಡಕ್ಕೆ ಬರ್ತದೇನಲ್ಲಿ? ಏನಿಲ್ಲ. ತನಗೇ ಬೇಕಿಲ್ಲ, ಕೊಡೋರಿಲ್ಲ. ಆದರೆ ಆ ವಸ್ತುವಿನ ಹೆಂಗೆ ನೋಡ್ಲಾರ್ದಂಗೆ ಇರ್ತಾನೋ ಹಂಗೆ ಆಗ್ಯದ ನನ್ನ ಪರಿಸ್ಥಿತಿ. ಪರಮಾತ್ಮ ನನ್ನ ಅಜ್ಞಾನದಿಂದ, ನನ್ನ ತಾಮಸ ಗುಣದಿಂದ, ನನ್ನಲ್ಲಿರ್ತಕ್ಕಂಥ ಪಾಪದ ವಾಸನೆಯಿಂದ ನಿನ್ನ ಭಜನೆ ಮಾಡಲಿಕ್ಕೆ ಆಗಲಿಲ್ಲ. ನನಗೆ ಗುರು ಇಲ್ಲ, ಲಿಂಗ ಇಲ್ಲ, ಜಂಗಮ ಇಲ್ಲ, ಇವು ಇಲ್ಲದ್ರೆ ನಡೆಯಂಗಿಲ್ಲ ಅಂತ ಗುರುತಿಲ್ಲ. ನಾನು ಪ್ರಪಂಚ ಇದ್ದರೆ ಸಾಕು ಅಂತ ನಂಬಿಕೊಂಡು ಬಂದಿದ್ದೆ. ಈಗ ನನಗೆ ಅರಿವು ಬಂದದ, ಯಮದೂತರು ಬರುವುದರೊಳಗಾಗಿ ನೀನು ಏನು ಮಾಡು ಅಂತ ಕೇಳಿದರೆ, ಸೂರ್ಯ ನೇತ್ರದಿಂದ ನನ್ನ ಮನಸ್ಸನ್ನು ಅರಳಿಸು, ನನ್ನ ಹೃದಯ ಕಮಲ ಜಾಗ್ರತೆ ಆಗಲಿ, ನಿನ್ನ ಭಜನೆ ಮಾಡ್ತೀನಿ. ಶರೀರ ಇರುವ ತನಕ ಅರಿತವರ ಸಂಘವನ್ನು ಅಂದ ಹಾಗೆ ಪರಮಾತ್ಮ ಉಸುರು ಇರೋ ತನಕ ನಿನ್ನ ಭಜನೆಯಲ್ಲಿಯೇ ಕಾಲಕರಣ ಮಾಡುತ್ತೇನೆ. ಯಾಕಂದ್ರೆ ಅಜ್ಞಾನ ಕತ್ತಲೆ ಹೋಯಿತು ಅಂದರೆ ಯಾವತ್ತಿಗೂ ಜ್ಞಾನದ ಪ್ರಕಾಶದಲ್ಲಿ ಮನುಷ್ಯ ಬದುಕ್ತಾನೆ. ಜ್ಞಾನವನ್ನು ತಿಳ್ಕೊಳ್ಬೇಕು ಅಂದ ವ್ಯಕ್ತಿ ಹಗಲು ರಾತ್ರಿ ಗುರುವಿನ ನೆನೆಸ್ತಾನೆ, ಧರ್ಮ ಗ್ರಂಥಗಳನ್ನು ಓದ್ತಾನ, ತಂದೆ ತಾಯಿಗಳನ್ನು ಯೋಗ್ಯ ರೀತಿಯಿಂದ ಉಪಚಾರ ಮಾಡ್ತಾನೆ. ಯಾಕಂತ ಕೇಳಿದರೆ ಇದು ನಾನು ಪುಣ್ಯ ಸಂಪಾದನೆ ಮಾಡಿಕೊಂಡು ಹೋಗಬೇಕು, ಪಾಪದ ಗಂಟು ಕಟ್ಟಿಕೊಂಡು ಹೋಗಬಾರದು ಅನ್ನುವ ನಿರ್ಣಯಕ್ಕೆ ಈ ವ್ಯಕ್ತಿ ಬರ್ತಾ ಇದ್ದಾನೆ. ಆ ಪ್ರಕಾರದಲ್ಲಿ ಸೂರ್ಯ ನೇತ್ರದಿಂದ ನೋಡು ಅಂತ ಕೇಳಿದ. ಕೊನೆಗೆ ತಂಪಾಗಿರ್ತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಚಂದ್ರನೇತ್ರ. ಚಂದ್ರನೇತ್ರದಿಂದ ಒಂದಿಷ್ಟು ನೋಡು. ಯಾಕಂದ್ರೆ ನೀನು ಮುಕ್ಕಣ್ಣ, 3 ಕಣ್ಣು ನಿನಗದಾವ. ಸೂರ್ಯ ನೇತ್ರ, ಅಗ್ನಿ ನೇತ್ರ, ಚಂದ್ರ ನೇತ್ರ ಅದ. 2 ನೇತ್ರದಿಂದ ನೋಡಿದ್ದಿ. ಅಗ್ನಿ ನೇತ್ರದಿಂದ ನನ್ನ ಅಜ್ಞಾನ ಸುಟ್ಟು ಹಾಕಿದ್ದಿ. ಈಗ ಸೂರ್ಯ ನೇತ್ರದಿಂದ ಕತ್ತಲೆಯನ್ನು ಕಳೆದಿದ್ದಿ. ಈಗ ಮತ್ತೇನದ ಅಂದರೆ ಚಂದ್ರ ನೇತ್ರದಿಂದ ನೋಡು. ಪರಮಾತ್ಮ ಅಂತಾನ 2 ನೋಡಿನೆಲ್ಲ ಸಾಕು ಅಂತ. ಸಾಕಲ್ಲ? ಹೌದು, ನೀನು ಅಗ್ನಿ ನೇತ್ರದಿಂದ ಒಳಗಿರ್ತಕ್ಕಂಥ ಅರಿಷಡ್ವರ್ಗಾದಿಗಳನ್ನು ಸುಟ್ಟಿದ್ದಿ. ಆಮೇಲೆ
ಹೃದಯ ಕಮಲ ಮುಚ್ಚಿತ್ತು, ಅರಳಿಸಿದೆ. ಈಗ ನನಗೇನದ ಅಂತ ಕೇಳಿದರೆ, ಈ ಚಂದ್ರನೇತ್ರದಿಂದ ಏನು ಪ್ರಯೋಜನ ಅಂತ ನೀನು ಕೇಳಬಹುದು. ಸುಧಾಕರ ಇಲ್ಲಂತರ ಕರ್ಣಕುಲ ಚಕೋರ ತಡಿಯೇ ಹರುಷ ಶರದಿ ಬೀರಲೆನ್ನ ವರದ ಶಂಭುಲಿಂಗ ವಾಮ ದುರುಸುಧಾಕರಾಕ್ಷಿ ಎಂದೇ ನೋಡಲಾಗದೆ ದೇವ ನೋಡಲಾಗದೆ. ಸುಧಾಕರಾಕ್ಷಿ ಚಂದ್ರನೇತ್ರಕ್ಕೇನಂತರ ಅಂದರೆ ಸುಧಾಕರಾಕ್ಷಿ ಅಂತ ಕರೀತಾರೆ. ಸುಧಾಕರ, ಸುಧಾ ಅಂದರೆ ಅಮೃತ. ಇಷ್ಟು ದಿವಸ ನಾನು ಉಂಡದ್ದು ಏನದ? ವಿಷ. ಯಾವ ವಿಷ? ಏನ್ರಿ ಸ್ವಾಮಿಗಳು ಹೆಂಗೆ ಹೇಳ್ತೀರಿ, ನೀವು ಅದೇ ಅನ್ನ ಉಂಡಿರಿ, ನಾವೇ ಅದೇ ಅನ್ನ ಉಣ್ತೀವಿ, ವಿಷ ಅಂತಿರಲ್ಲ ಅಂದರೆ ಈ ಅನ್ನ ಅಲ್ಲ, ಈ ಅನ್ನ ಅಲ್ಲ. ಕಿವಿಲಿಂದ ಉಣ್ಣುವ ಅನ್ನ. ದುಷ್ಟರ ಮಾತುಗಳು, ಸುಳ್ಳು ಮಾತುಗಳು, ಕೆಟ್ಟ ಶಬ್ದಗಳು ಕಿವಿಯಲ್ಲಿ ಬಿದ್ದು 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 ನಮಗೇನಾಗ್ಯದ ಅಂತ ಕೇಳಿದರೆ ಕೆಟ್ಟದ್ದನ್ನೇ ಮಾಡಬೇಕು ಅಂತ ಬುದ್ಧಿ ಪ್ರಚೋದನೆ ಆಗ್ಯದ. ಅದಕ್ಕೆ ನನಗೇನಾಗ್ಯದ ಅಂತ ಕೇಳಿದರೆ, ನೀನು ಸುಧಾಕರ. ಸುಧಾಕರ ಅಂದರೆ ಸುಧಾ ಅಂದರೆ ಅಮೃತ ಕೊಡ್ತಕ್ಕಂಥ ಕರ ಉಳ್ಳವನು. ಎಲ್ಲಿ ಅದ ಅಂತ ಕೇಳಿದರೆ ನಿನ್ನ ಚಂದ್ರನೇತ್ರದಲ್ಲಿ ಅಂಥ ಸಾಮರ್ಥ್ಯ ಐತೆ. ನಾನು ಚಡ್ಪಡಿಸಿದ್ದೇನೆ, ಸಂಸಾರ ವ್ಯಾಮೋಹದೊಳಗೆ ಬಿದ್ದು ಒದ್ದಾಡಿದ್ದೇನೆ. ಸುಖ ಬೇಕು ಅಂತ ಹಗಲು ರಾತ್ರಿ ವಿಚಾರ ಮಾಡಕತ್ತೀನಿ. ಎಷ್ಟೆಷ್ಟು ಮಾಡ್ತೀನಿ ಅಷ್ಟಷ್ಟು ದುಃಖವೇ ಪ್ರಾಪ್ತಿಯಾಗುತ್ತೆ. ನನಗೆ ಬುದ್ಧಿಯಲ್ಲಿ ಅಂಥವುಗಳೇ ಒಳಿಲಿಕ್ಕತ್ಯಾವ. ಸುಖದ ಮಾರ್ಗ ಎಲ್ಲದ? ಸುಖದ ಮಾರ್ಗ ಯಾರು ತೋರಿಸ್ತಾರ, ಯಾರು ಮಾತು ಕೇಳಿದರೆ ಸುಖ ನನಗೆ ಸಿಗುತ್ತದ ಅಂತ ನನಗೆ ಅರಿವಿಲ್ಲ. ನೀನು ಒಳಗೆ ಏನದ ಅಂತ ಕೇಳಿದರೆ ಅರಿಷಡ್ ವರ್ಗಾದಿಗಳನ್ನು ಸುಟ್ಟಿದ್ದಿ, ಹೃದಯ ಕಮಲ ಮುಚ್ಚಿತ್ತು, ಅದನ್ನು ಅರಳಿಸಿದ್ದಿ. ಈಗ ನೀನು ಏನದ ಅಂತ ಕೇಳಿದರೆ ಇದು ಎಲ್ಲ ಶರೀರ ಬಾಡಿ ಹೋಗ್ಯದ, ಇದು ಪ್ರಫುಲ್ಲಿತ ಆಗಿಲ್ಲ. ಅದಕ್ಕೆ ನೀನು ಈಗ ಚಂದ್ರನೇತ್ರದಿಂದ ನೋಡಿದೆ ಅಂದರೆ ಹೆಂಗೆ ಹುಣ್ಣಿಮೆ ದಿವಸ ಸಮುದ್ರ ಉಕ್ಕೇರ್ತದೆ, ಅಮಾವಾಸ್ಯೆ ದಿವಸ ಹಿಂದಕ್ಕೆ ಸರಿತದೆ ಕತ್ತಲಕ್ಕೆ. ಬಾಂಬೆಗೆ ಹೋದವ್ರು ನೋಡಬೇಕು, ಹುಣ್ಣಿಮೆ ದಿವಸ ಹೋಗಬೇಕು, ಅಮಾವಾಸ್ಯೆ ದಿವಸ ಹೋಗಬೇಕು. ಅಲ್ಲಿ ಅಜೇಲಿ ಅಂತದ, ಅಲ್ಲಿ ಇಸ್ಲಾಂ ಧರ್ಮದ ಒಬ್ಬ ಸೂಫಿ ಸಂತನ ದರ್ಗಾ ಐತಿ. ಆ ದರ್ಗಕ್ಕೆ ಹೋಗಬೇಕು ಅಂತಂದರೆ ಅಮಾವಾಸ್ಯೆಗೆ ಮಾತ್ರ ಕೆಲವು ದಿನಗಳು ಮಾತ್ರ ಹೋಗಕ್ಕೆ ಬರ್ತದೆ. ಹುಣ್ಣಿಮೆ ದಿವಸ ಹೋಗ್ತೀನಿ ಅಂದರೆ ಆ ರಸ್ತದ ಮೇಲೆ ಎದಿಮಟ್ಟ ನೀರಿರ್ತದೆ. ಹಿಂಗ್ಯಾಕೆ ಆಗ್ತದ? ಅಲ್ಲೇನು ಯಾರು ದೊಬ್ಬುತ್ತಾರೇನು ಸಮುದ್ರದಾಗ ನೀರು ಅಂತ ಕೇಳಿದ್ರೆ ದೊಬ್ಬೋದಿಲ್ಲ, ಯಾರೂ ಹಿಂದಕ್ಕೆ ಕಳ್ಸಂಗಿಲ್ಲ. ಅಮಾವಾಸ್ಯೆ ಕತ್ತಲು ಬಂತು ಅಂದರೆ ಸಮುದ್ರ ನೀರು ಹಿಂದಕ್ಕೆ ಸರಿತದ. ಹುಣ್ಣಿಮೆ ದಿವಸ ಬಂತು ಅಂದರೆ ಉಕ್ಕಿ ಹರಿತದ. ಅದರಂಗ ನನ್ನೊಳಗೆ ಅಮಾವಾಸ್ಯೆ ಇತ್ತು. ಅದಕ್ಕೆ ಅಮಾವಾಸ್ಯೆಗೆ ದೇವ್ರಿಗೆ ಹೋಗಂತೇಳ್ಯಾರ. ಇವು ದಡ 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 ಹೋಗಿಬಿಟ್ಟುವನು, ತೆಂಗಿನಕಾಯಿ ಹೊಡ್ಕೊಂಡವನು ಬಂದುಬಿಟ್ಟುವನು. ಏನು ಕೆಲಸ ಎಲ್ಲ ಬಯಸ ಸಮಾಸ ಅದು. ನಮ್ಮ ತಾತ ಓದಾತ ಸತ್ತ, ನಮ್ಮಪ್ಪ ಓದಾತ ಸತ್ತ, ಈಗ ನಾ ಸಾಯಕ್ಕಾಗೀನಿ, ನನ್ನ ಮಕ್ಕಳು ಹೋಗಕತ್ಯಾರ ಅಂತ. ಮತ್ತು ಏನಾರು ಆಗ್ಯದೇನು? ನನಗೆ ಏನಾಗಿಲ್ಲ, ಕರ್ಗಾಗಿಲ್ಲ, ಬೆಳಗಾಗಿಲ್ಲ. ಈ ಅಮಾವಾಸ್ಯೆ ಎಷ್ಟು ಮಾಡಿದ? ಅದಕ್ಕೆ ಹಿಂದಕ್ಕೆ ಕೆಲವು ಮಂದಿ ಈಗೆಲ್ಲ ಕಂಪ್ಯೂಟರ್ ಯುಗ, ಈಗ ಆ ಕೆಲಸ ಮಾಡೋರು ಭಾಳ ಮಂದಿ ಕಮ್ಮಿ ಆಗ್ಯಾರ. ಶ್ರಾವಣ ಮಾಸ ಕಷ್ಟ ಬಿಡಬೇಕು ಅಂತ ತಿಳ್ಕೊಂಡು ಗಡ್ಡ ಬಿಟ್ಬಿಡೋದು ಓದ್ತಿನಂಗೆ. ಯಾಕೋ ಹಿಂಗ್ಯಾಕಾಗಿದ್ದಿತ್ತಮ್ಮ ಗುರ್ತಿಲ್ಲೇ ನಿನಗೆ ಈಗ ಶ್ರಾವಣ ಮಾಸ ಅಲ್ಲ. ಶ್ರಾವಣ ಮಾಸ ಆದರೆ ಕೂದಲು ತೆಗಿಸೋದಕ್ಕೆ ನಿನಗೇನು ಬ್ಯಾನಿ ಬಂದದ? ಇಲ್ಲ, ನಾವು ಮೊದಲಿಂದ ನಮ್ಮಪ್ಪನೂ ಹಿಂಗೆ ಮಾಡಿದ ಸತ್ತ, ನಮ್ಮ ತಾತನೂ ಸತ್ತ, ನಾನು ಸಾಯಕ್ಕೆ ತಯಾರಾಗಿನಿ, ಹಿಂಗೆ ಮಾಡ್ಕೊಂತ ಹೊಂಟೀನಿ. ಅಜ್ಞಾನಿ ಪಾಮರ ಕಷ್ಟ ಬಿಡು ಅಂದರೆ ಶ್ರಾವಣ ಮಾಸದಲ್ಲಿ ಹೊಲದ ಕೆಲಸಗಳು ಕಡಿಮೆ ಇರ್ತಾವ, ಮನೆಯೊಳಗೆ ಆರಾಮ ಇರುತ್ತಿ. ಒಂದಿಷ್ಟು ಗುರುವಿನ ಮಠಕ್ಕೆ ಹೋಗು, ಒಂದಿಷ್ಟು ಕಸ ಹೊಡಿ, ಒಂದಿಷ್ಟು ದೇವರಿಗೆ ನೀರು ಹಾಕು, ಗುರುವಿಗೆ ಒಂದು ತುತ್ತು ಅನ್ನ ಹಾಕು, ಒಂದು ತಾಸು ಭಜನೆ ಮಾಡು, ಅಲ್ಲಿ ಧ್ಯಾನ ಮಾಡು, ಒಂದಿಷ್ಟು ತಪಸ್ಸು ಮಾಡು. ಇದಕ್ಕೆ ಈ ಕಷ್ಟ ಬಿಡು ಅಂತೇಳಿಬಿಟ್ರೆ ಕೂದಲು ಬಿಟ್ಕೊಂಡು ಕುಂತಾನೆ ಇವನು. ಭಾಳ ಮಂದಿ ತಿರುಪತಿಗೆ ಹೋದವರು ಸಹಿತ ಹೆಣ್ಣು ಗಂಡು ಕೂಡಿ ತಲೆ ಬೋಳಿಸ್ಕೊಂತಾವು. ಬ್ರಾಹ್ಮಣ ಧರ್ಮದೊಳಗೆ ಗಂಡ ಸತ್ರ ಮಾತ್ರ ತಲೆ ಬೋಳಿಸ್ಕೊಂತಾರೆ. ಇವಕ್ಕೆ ಅರಿವೇ ಇಲ್ಲ. ಯಾ ಪುಣ್ಯಾತ್ಮ ಹೇಳಿದ ಓದುವನು ಕುಂತುವನು ತಲೆ ತೆಗಿಸ್ಕೊಂಡ. ಅಲ್ಲಿ ಕೂದಲ ಕೊಟ್ಟರೆ ದೇವರು ಒಲಿತಾನೇನು?
ನೀನು ಹೊರಗಿನ ವಸ್ತು ಕೊಟ್ಟರೆ ದೇವರು ಒಲಿತಾನೇನು? ದೇವರು ಒಲಿಬೇಕು ಅಂದರೆ ನಿನ್ನಲ್ಲಿ ಕೆಟ್ಟ ಗುಣಗಳನ್ನು ಒಂದಿಷ್ಟು ಇನ್ನೊಂದು ಸಲ ಮಾಡಂಗಿಲ್ಲ ಅಂತ ದೇವರಿಗೆ ನಮಸ್ಕಾರ ಮಾಡು. ನೀನು ಕೊಡಗಟ್ಟಲೆ ಹಾಲು ಹಾಕಿ ಅಭಿಷೇಕ ಮಾಡಿದ ಫಲ ನಿನಗೆ ಸಿಗುತ್ತದೆ. ಒಳಗೆಲ್ಲ ಹೊಲಸು ತುಂಬಿಕೊಂಡು ಮಂದಿಗೆ ತೋರಿಸೋದಕ್ಕೆ ಕೊಡಗಟ್ಟಲೆ ಹಾಲು ಹಾಕೋದು, ಪುಟ್ಟಿಗಟ್ಟಲೆ ಹೂಪತ್ರಿ ಇಡೋದು ಏನದ ಅಂತ ಕೇಳಿದ್ರೆ 25 ತೆಂಗಿನಕಾಯಿ ಹೊಡೆಯೋದು. ದೇವ್ರಂತನ ನಿನ್ನಷ್ಟು ಹೊಲಸೇನು ನಾನು? ನೀನು ಕೊಡಗಟ್ಟಲೆ ಹಾಲು ಸುರುವಕತ್ತಿದ್ದೆಲ್ಲ ನಿನ್ನಂಗೆ ಆಶೆ ಬುರ್ಕಂತ ತಿಳಿದಿದ್ದೆ. ನಿನ್ನ ಮನಸ್ಸು ಪವಿತ್ರ ಆಯಿತು ಅಂದರೆ ಭಕ್ತಿಲಿಂದ ದೇವರಿಗೆ ಹೇಳಿಲ್ಲ, ಒಂದು ಬಗ್ಸೆ ನೀರು ಹಾಕು, ಒಂದು ಸ್ವಲ್ಪ ಭಸ್ಮಧಾರಣೆ ಮಾಡು, ಒಂದು ಬಿಲ್ಲುಪತ್ರಿ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚದ. ಏನು ಮಾಡು? 3 ಜನ್ಮದ ಪಾಪ ನಿನಗೆ ನಿವೃತ್ತಿ ಆಗುತ್ತೆ. ತ್ರಿದಳಂ ತ್ರಿಗುಣಾಕಾರಂ, 3 ಆಕಾರವುಳ್ಳಂಥ ಪರಮಾತ್ಮನ ಸಂಬಂಧಪಟ್ಟುವಂಥ ಪತ್ರಿಯನ್ನು ನಿನಗೆ ಜನ್ಮ ಜನ್ಮಾಂತರದ ಪಾಪ ನಿವೃತ್ತಿ ಆಗಬೇಕಾಗಿತ್ತು ಅಂದರೆ ಏಕಬಿಲ್ವಂ ಶಿವಾರ್ಪಣ, ಒಂದೇ ಪತ್ರಿ ಇಡು. ವಿಶ್ವಾಸ ಇಲ್ಲದೆ ನೀನು 1000 ಹಾಕಿದೆ ಅಂದರೆ ನಿನಗೆ ಎಷ್ಟು ಫಲ ಸಿಗಬೇಕು ಅಷ್ಟೇ ಸಿಗುತ್ತೆ. ವಿಶ್ವಾಸ ಇದ್ದು ಒಂದೇ ಒಂದು ಪತ್ರಿಯನ್ನು ದೇವರಿಗೆ ಅರ್ಪಣೆ ಮಾಡು. ಇದು ನಂದಲ್ಲ, ನಿಂದು. ಮೊನ್ನೆನೇ ಹೇಳೀನಿ, ಇದಂ ನಮಮ, ಇದು ನಂದಲ್ಲ. ಪತ್ರನೂ ನಿಂದೆ, ಹೂವನೂ ನಿಂದೆ, ಹಾಲನೂ ನಿಂದೆ ಮತ್ತು ನೀರೂ ನಿಂದೆ. ಎಲ್ಲ ಫಲಾದಿಗಳು ನಿನ್ನವೇ, ನಿನ್ನವು ನಿನಗೆ ಒಪ್ಪಿಸ್ತೀನಿ. ಗಂಗೆ ಪೂಜೆಕ್ಕಂತ ಹೋಗಂಗಿಲ್ಲ. ಗಂಗೆ ಪೂಜೆಕ್ಕೆ ಹೋಗೋರು ಮನೆಯಲ್ಲಿಂದ ನೀರು ತುಂಬಿಕೊಂಡು ಹೋಗ್ತಾರೇನು? ಇಲ್ಲ, ಖಾಲಿ ಕೊಡ ಹೊತ್ಕೊಂಡು ಹೋಗ್ತಾರ, ಅಲ್ಲಿ ಪೂಜೆ ಮಾಡ್ತಾರೆ, ಏನೇನು ಹಾಕಬೇಕು ಹಾಕ್ತಾರೆ, ಮತ್ತೆ ನೀರು ತುಂಬ್ಕೊಂತಾರ. ಅದೇ ನೀರು ಮತ್ತೆ ಒಳ್ಳೆ ಅದಕ್ಕೆ ಸುರುತ್ತಾರೆ, ಮತ್ತೆ ತುಂಬ್ಕೊಂತಾರೆ, ಹೊತ್ಕೊಂಬರ್ತಾರೆ. ಎಲ್ಲಿಗೆ ಹೋಗಿದ್ರಿ ಅಂದರೆ ಗಂಗೆ ಪೂಜೆಗೆ ಹೋಗಿದ್ವಿ ಅಂತ. ಏನು ಎಲ್ಲರ ನಿಮ್ಮ ಮನೆ ಮುಂದಿನ ಬೋರಿನ ನೀರು ಒಯ್ದಿದ್ರೆ ನಾನು? ಇಲ್ಲ, ಖಾಲಿ ಕೊಡ ಒಯ್ದಿದ್ವಿ, ಅಲ್ಲೇ ತುಂಬಿದ್ವಿ, ಅಲ್ಲೇ ಸುರಿವಿದ್ದೀವಿ. ಇದು ಏನು ಸೂಚನೆ ತೋರಿಸ್ತದ ಅಂದರೆ ಇದು ಎಲ್ಲ ದೇವ್ರದೇ. ಇದು ನಾನು ಅನ್ನೋದು ಬಿಟ್ಟು ಕೊಟ್ಟು ದೇವರು ನಿನಗೆ ಬೇಗ ಕೃಪಾ ಮಾಡುತ್ತಾನೆ. ನಾ ಕೊಟ್ಟೀನಿ ಅಂತ ಅಂದೆ ಅಂದರೆ ಬಸವಣ್ಣವ್ರು ಅಂತಾರೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿದೆ ನೆನ್ನದಿರ ಲಿಂಗಕ್ಕೆ, ನೀಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡುವ ನೀಡುವ ಗುಣ ಮನದಲ್ಲಿಲ್ಲದಿದ್ದೊಡೆ ಬೇಡಿದ್ದ ನೀವು ನಮ್ಮ ಕೂಡಲ ಸಂಗಮ ದೇವ. ಎಂಥ ಮಾತು ಹೇಳ. ಮಾಡೋದಕ್ಕೆ ನೀನು ಏನಾರು ತಂದಿದ್ದೇನೋ ಅಂತ ಕೇಳಿದರೆ ನಿಂದು ಏನಿಲ್ಲ, ಎಲ್ಲ ದೇವನ ಆಸ್ತಿ, ಇದು ದೇವನ ಸಂಪತ್ತು. ಇದು ಗಂಗೆ ಪೂಜೆಗೆ ಹೋಗಿ ಹೆಂಗ ಅಲ್ಲಿ ನೀರು ತುಂಬಿ ಅಲ್ಲೇ ಸುರಿವಿ ಬರ್ತಾರೋ ಅದರಂಗೆ ಹೊರಗೆ ಬೆಳೆದಂಥ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ನಿಂದು ನಿನಗೆ ಕೊಟ್ಟೀನೇ ಹೊರತು ಪರಮಾತ್ಮ ನಂದು ಏನು ಇಲ್ಲ ಅಂತ ಅಂದು ನಿನ್ನೊಳಗೆ ತಂಪು ಬರಕತ್ತದ ಅಂತ ಅರ್ಥ. ದೇವ್ರ ಮುಂದೆ ಹೋಗಿ ಪ್ರಸಾದ ಆಗೋದಕ್ಕೆ ಏನು ಕಾರಣ? ಒಬ್ಬನು ಬರಕತ್ತಿದ್ದ ಬಜಾರದಾಗ, 1 ಡಜನ್ ಬಾಳೆಹಣ್ಣು ತಗೊಂಡು ಬಂದ. ಇನ್ನೊಬ್ಬನು ಕೇಳಿದ, ಏನಪ್ಪ ಎಲ್ಲಿಗೆ ಹೊಂಟಿ ಅಂತ. ಇಲ್ಲ, ನಾನು ಇಲ್ಲೇ ಕಿಲ್ಲೆ ಮಠಕ್ಕೆ ಹೊಂಟೀನಿ, ಅಲ್ಲಿ ಸಾಯಂಕಾಲ ಪೂಜೆ ಆಗ್ತದ, ಪ್ರವಚನ ಅದ, ದೇವ್ರಿಗೆ ಒಂದಿಷ್ಟು ಹಣ್ಣು ತಗೊಂಡು ಹೋಗೋಣ ಅಂತ 50 ರೂಪಾಯಿ ಕೊಟ್ಟು 1 ಡಜನ್ ತಗೊಂಡಿನಪ್ಪ, ಭಾಳ ತುಟ್ಟಿಯಾಗ್ಯಾವ ಈಗ ಹಣ್ಣು ಅಂದ ಅವನು. 50 ರೂಪಾಯಿ ಕೊಟ್ಟು 1 ಡಜನ್ ತಗೊಂಡಿನಿ ಅಂದ. ಸರಿ ಅಂತ ಬಂದ, ಅರ್ಚಕರಿಗೆ ಕೊಟ್ಟ, ದೇವರಿಗೆ ಅರ್ಪಣೆ ಮಾಡಿದರು. ಅದನ್ನು ನಿನ್ನ ಮನೆಗೆ ಒಯ್ಯು ಅಂತ ಮತ್ತೆ ವಾಪಸ್ ಕೊಟ್ಟರು. ಮತ್ತೊಬ್ಬನು ಬಂದ, ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ. ನಾನು ಮಠಕ್ಕೆ ಹೋಗಿದ್ದೆ, ಕೈಯಾಗೇನು ಹಿಡ್ದದ್ದೆಲ್ಲ. ಆವಾಗಂತ ನೀವು 50 ರೂಪಾಯಿ ಕೊಟ್ಟು ತಂದು ಬಾಳೆಹಣ್ಣು ಅಂತ ಅನ್ನಂಗಿಲ್ಲ, ದೇವ್ರ ಪ್ರಸಾದ ಅಂತಾನೆ. ದೇವ್ರ ಪ್ರಸಾದ ಇದು ನೋಡ್ರಿ, ಎಷ್ಟು ಬದಲಾವಣೆ ಆಯಿತು. ಹೊರಗಿದ್ದಾಗ ಯಾವ ಗುಣ, ಒಳಗೆ ಬಂದು ಹೋದ ಮೇಲೆ ಯಾವ ಗುಣ ಬಂತು.
ಇದು ದೇವ್ರ ಪ್ರಸಾದ ಅಂದ. ದೇವ್ರ ಪ್ರಸಾದ ಏನು ಇಲ್ಲಿದ್ದುದು ಕೊಟ್ಟಾರೇನವರು? ಇಲ್ಲ, ನೀನು ತಂದು ಹಣ್ಣೆ ನಾನು ತಂದೀನಿ ಅನ್ನೋದು ಇಲ್ಲಿ ವಸ್ಲಿ ಹೊರಗೆ ಅದ, ವಸ್ಲಿ ಒಳಗೆ ನಾನು ಅನ್ನೋದಿಲ್ಲ, ನೀನೇ ಅಂತದ. ಅದರಂಗೆ ನಮ್ಮ ಮನೆಯಲ್ಲೇನು ಪ್ರತಿನಿತ್ಯ ಪ್ರಸಾದ ಉಣಂಗೆ ಆಗಬೇಕು ಅಂದರೆ ನಂದು ಅನ್ನೋದು ತೆಗಿಬೇಕು, ದೇವರೇ ಎಲ್ಲ ನಿಂದೆ ಅನ್ನಬೇಕು. ನಿತ್ಯ ಪ್ರಸಾದ ಸಿಗ್ತದೆ, ನಿತ್ಯ ಪ್ರಸಾದ. ನಂದು ಅಂತಂದೀವಿ, ಅದು ಪ್ರಸಾದೇ ಸರ್ವ ದುಃಖ ನಾವು ಹಾನಿರಶೋಪಜಾಯತೆ ಅಂತ ಗೀತೆಯಲ್ಲಿ ಅಂದ ಹಾಗೆ ಇಲ್ಲಿ ಭಕ್ತನಾಗಿರ್ತಕ್ಕಂಥವನು ಪರಮಾತ್ಮ ಕುರಿತು ಪ್ರಾರ್ಥನೆ ಮಾಡ್ತಾನ. ನನ್ನ ಕರ್ಣಾದಿಗಳು, ನನ್ನ ಇಂದ್ರಿಯಾದಿಗಳು ಸಂತೃಪ್ತ ಆಗಬೇಕು. ನನ್ನ ಇಂದ್ರಿಯಾದಿಗಳು ಚಡ್ಪಡಿಸ್ಲಿಕ್ಕೆತ್ಯಾವ. ಕಣ್ಣು ನೋಡ್ಬೇಕಂತದ, ಕಿವಿ ಕೇಳಬೇಕಂತದ, ಕೈ ಮುಟ್ಟಬೇಕಂತದ, ಮನಸ್ಸು ನೆನೆಸ್ಬೇಕಂತದ, ಕಾಲು ತಿರುಗಾಡ್ಬೇಕಂತ ಅನ್ನಿಸ್ತದ. ಇಷ್ಟೆಲ್ಲ ಹೊರಗೆ ತಿರುಗಾಡ್ಬೇಕಂತದ ಪರಮಾತ್ಮ. ಹೊರಗೆ ತಿರುಗಾಡುವಂಥ ಮನಸ್ಸನ್ನು ಸ್ವಲ್ಪ ಒಳಗೆ ಎಳ್ಕೊಂಡು ನಿನಗೆ ಸಂಬಂಧಪಟ್ಟ ಗುರು ಲಿಂಗ ಜಂಗಮದ ಹತ್ರ ಹೋಗುವಂಥ ಬುದ್ಧಿ ನನ್ನ ಹತ್ರ ಬರಬೇಕಾಗಿತ್ತು ಅಂದರೆ ನನ್ನ ಕರ್ಣಾದಿಗಳು ಚಡಪಡಿಸ್ಲಿಕ್ಕೆತ್ಯಾವ. ನಿನ್ನ ಚಂದ್ರ ನೇತ್ರದಿಂದ ನನ್ನ ಮೇಲೆ ನೀನು ಅನುಗ್ರಹ ಮಾಡಿದೆ ಅಂದರೆ ಇವು ಎಲ್ಲವೂ ಸಂತೃಪ್ತವಾಗುತ್ತಾವೆ, ಸಂತೃಪ್ತ ಆಗ್ತಾವೆ. ಮನಸ್ಸು ತೃಪ್ತಿ ಆಗುತ್ತದೆ, ಕಣ್ಣು ಸಂತೋಷವುಳ್ಳವಾಗ್ತಾವೆ, ಕಿವಿ ಒಳ್ಳೆ ವಿಚಾರಗಳನ್ನು ಕೇಳಿರ್ತಾವೆ, ಆನಂದ ಅನ್ನಿಸ್ತದ. ಕೆಟ್ಟ ಶಬ್ದ ಕೇಳುವುದರಿಂದ ಮನಸ್ಸು ಒಯ್ದಾಡ್ತದ, ಒಳ್ಳೆ ಮಾತುಗಳನ್ನು ಕೇಳುವುದರಿಂದ ಮನಸ್ಸು ತಟಸ್ಥ ಆಗ್ತದೆ, ಎದ್ದೇಳಬೇಕು ಅಂತ ಅನ್ಸಂಗಿಲ್ಲ. ಜಪ ಮಾಡಿದ ಮೇಲೆ ಆನಂದ ಅನ್ನಿಸ್ತದೆ, ಮಾಡೋದು ಬಿಟ್ಟರೆ ಸಂಕಟ ಪ್ರಾರಂಭ ಆಗ್ತದೆ. ಅದಕ್ಕೆ ನಿನ್ನ ಚಂದ್ರ ನೇತ್ರ ನನ್ನ ಕಡೆಗೆ ಬಿಟ್ಟಿ ಅಂತಂದರೆ ಅಮೃತ ಧಾರೆಗಳು ಚಂದ್ರನ ಕಿರಣದಲ್ಲಿ ಅದಾವ. ರೈತ ಹಗಲೆಲ್ಲ ದುಡಿದು ಹೊಲದೊಳಗನೆ ಹುಣ್ಣಿಮೆ ದಿವಸ ಮಲಿಕೊಂಡ ಅಂದರೆ ಅವನಿಗೆ ಹಾಸಿಗೆ ಬೇಕಾಗಿಲ್ಲ. ಆ ಚಂದ್ರನ ಕಿರಣಗಳ ಬಲದಿಂದ ಅವನು ಸಂತೃಪ್ತನಾಗಿ ನಿದ್ದೆ ಮಾಡುತ್ತಾನೆ. ಅಷ್ಟು ಆನಂದ ಚಂದ್ರನ ಕಿರಣಗಳಲ್ಲಿ ಅದ. ಅಂಥ ಕಿರಣಗಳನ್ನು ನೀನು ನನಗೆ ಕೊಡು. ನನ್ನ ಒಳಗೆ ಏನದ ಅಂತ ಕೇಳಿದ್ರೆ ಹೆಂಗೆ ಸಮುದ್ರ ಉಕ್ಕೇರ್ತದೋ ನನ್ನ ಒಳಗೆ ಆನಂದ ಉಕ್ಕೇರ್ತದ. ಕೂಡಲ ಸಂಗನ ಶರಣರು ಬಂದರೆ ಉಬ್ಬಿ ಕೊಬ್ಬಿನಲಿದಾಡುವೆ, ಆನಂದದಿಂದ ಕುಣಿದಾಡುವೆ, ಆನಂದದಿಂದ ನಲಿದಾಡುವೆ. ಮನೆಗೆ ಗುರುಗಳು ಬಂದರು ಅಂದರೆ ಎಷ್ಟು ಆನಂದ ಇರ್ತದ, ಎಷ್ಟು ಸಂತೋಷ ಇರ್ತದ. ಅದರಂಗೆ ಶರಣರಂತರ ಆನಂದದಿಂದ ಕುಣಿಯುವಂಗಾಗಿನಿ, ನಲಿದಾಡ್ತಾ ಇದ್ದೇನೆ, ಸಂತೋಷದಿಂದ ಇದ್ದೀನಿ. ಅದಕ್ಕೆ ಹೇ ಪರಮಾತ್ಮ, ನನ್ನ ಮನಸ್ಸು ಏನು ಕುಗ್ಗ್ಯದ ಅದನ್ನು ನೀನು ಚಂದ್ರ ನೇತ್ರದಿಂದ ಅದನ್ನು ಅರಳಿಸು. ಮನಸ್ಸು ಪ್ರಫುಲ್ಲಿತ ಆಗಬೇಕು. ಮನಸ್ಸು ಸಮಾಧಾನ ಆಯಿತು ಅಂದರೆ ಜಗತ್ತಿನೊಳಗೆ ಎಲ್ಲವೂ ಸಮಾಧಾನ. ಮನಸ್ಸು ಒಯ್ದಾಡ್ತಿತ್ತು ಅಂದರೆ ಏನಿದ್ರೂ ಸಹಿತ ಇವನಿಗೆ ಸಮಾಧಾನ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಮನಸ್ಸು ನಮ್ಮ ಅಥಾರಿಟಿಗೆ ಬರಬೇಕಾಗಿತ್ತು ಅಂದರೆ ಚಂದ್ರನ ಅನುಗ್ರಹ ಬೇಕು. ಅದಕ್ಕೋಸ್ಕರವಾಗಿ ಭಕ್ತನಾಗಿರ್ತಕ್ಕಂಥ ವ್ಯಕ್ತಿ ಪರಮಾತ್ಮನನ್ನು ಕುರಿತು ನಿನ್ನ ಚಂದ್ರ ನೇತ್ರದಿಂದ ನನ್ನನ್ನು ನೀನು ಒಂದು ಸಲ ನೋಡು. ನೀನು 3 ಕಣ್ಣು, ಸೂರ್ಯ ನೇತ್ರ, ಅಗ್ನಿ ನೇತ್ರ, ಚಂದ್ರ ನೇತ್ರ. ಈ 3 ಕಣ್ಣಿನಿಂದ ಕೃಪಾ ದೃಷ್ಟಿಯಿಂದ ನೀನು ನನ್ನನ್ನು ನೋಡಿದೆ ಅಂದರೆ ಪರಮಾತ್ಮ ನನ್ನ ಎಲ್ಲ ಬದಲಾವಣೆ ಆಗ್ತದೆ, ನನ್ನ ಮನಸ್ಸೇ ಪರಿವರ್ತನೆ ಆಗ್ತದೆ. ಆವಾಗ ಏನದ ಅಂತ ಕೇಳಿದರೆ ನೀನು ಹೇಳಿದಂಗೆ ನಿನ್ನ ಧ್ಯಾನದಲ್ಲೇ ನಾನು ಕಾಲ ಕಳೀತೇನೆ, ನಿನ್ನ ಭಜನೆನೇ ಮಾಡುತ್ತೇನೆ, ನಿನ್ನನ್ನೇ ದೇವರು ಅಂತ ಪೂಜೆ ಮಾಡ್ತೇನೆ. ಯಾವ ಯಮದೂತರು ಬಂದ್ರೂ ಸಹಿತ ನನಗೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ಕೃಪಾ ಒಂದಿದ್ದರೆ. ಅದಕ್ಕೆ ಬಸವಣ್ಣವರು ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನವುದಯ್ಯ, ನೀನೊಲಿದರೆ ವಿಷವು ಅಮೃತವುದಯ್ಯ, ನೀನೊಲಿದರೆ ಸಕಲ ಪಡಿಪದಾರ್ಥವು ಇದಿರಿಲ್ಲಿಪ್ಪವು ಕೂಡಲ ಸಂಗಮ ದೇವ. ನೀನೊಲಿದರೆ ಹೇ ಕೈಲಾಸನಾಥ, ಹೇ ಪರಮಾತ್ಮ, ಹೇ ನೀಲಕಂಠ, ವೃಷಭಧ್ವಜ, ಪಾರ್ವತೀನಾಥ, ನೀನು ಒಂದು ಸಲ ನೋಡು ನಾನು ನಿನಗೇನು ಕೇಳಂಗಿಲ್ಲ. ನನಗೆ ಆಸ್ತಿ ಬೇಕು, ಅಂತಸ್ತು ಬೇಕು ಅಂತ ಕೇಳಂಗಿಲ್ಲ, ಸಂತಾನ ಬೇಕು ಅಂತ ಕೇಳಂಗಿಲ್ಲ,
ಸಂಪತ್ತು ಬೇಕಂತ ಕೇಳಂಗಿಲ್ಲ. ನೀನು ಒಂದು ಸಲ ನೋಡು, ಇವನಿಗೆ ಗುರ್ತು ನೋಡಿದರೆ ಎಲ್ಲ ಬರ್ತದಂತ, ಅದು ತಿಳಿದಿರ್ಬೇಕಲ್ಲ ಶಾಸ್ತ್ರ ಮುಖಾಂತರವಾಗಿ. ದೇವರು ನೋಡಿದರೆ ಏನೆಲ್ಲ ಸಿಗುತ್ತದನ್ನುವಂಥದ್ದು ಗತ್ತು ಗುರ್ತಿದ್ರೆ ಅವನು ಗುರುದೇವರಲ್ಲಿ ಏನು ಕೇಳಕ್ಕೆ ಬರಂಗಿಲ್ಲ. ಅವ ಏನಾರ ಕೇಳ್ತಾನ ಅಂದರೆ ದೇವರು ಬೇಕು, ದೇವರು ಕೊಟ್ಟ ವರ ಬೇಕು, ದೇವರು ಬೇಡ. ಭಾಳ ಮಂದಿ ಹಂಗಿಲ್ಲ. ನಾವು ದೇವರು ಬೇಡ, ಶ್ರೀಶೈಲಕ್ಕೆ ಹೋಗಿ ಬಂದ ಮೇಲೆ ಮಲ್ಲಯ್ಯನ ಕಳಿಸ್ತೀವಿ ಅಂತಾರೆ. ಯಾಕೆ ಕಳಿಸ್ತೀರಿ? ಬಂದಾನು ಮನೆ ತನಕ ನಿನ್ನ ಮಂಡಾಳ ಚೀಲ್ದಾಗ ಯಾಕೆ ಕಳಿಸ್ತಿ? ಏನು ಕಾರ್ ಕೊಟ್ಟು ಕಳಿಸಿದ್ದೆ, ಏನು ಹೆಲಿಕಾಪ್ಟರ್ ಕಳಿಸಿದ್ದೆ, ವಿಮಾನ ಕಳಿಸಿದ್ದೆ? ದೇವರು ಬರೋದಕ್ಕೆ ಮಂಡಾಳ ಚೀಲ್ದಾಗ ಬಂದಾನು. ನೀ ಬಂದಿದ್ದೆ ಅಂತ ನಿನ್ನ ಮನೆ ತನಕ ಹೋಗಿ ಬಂದ್ರಾಯ್ತು, ಇವನು ಮನೆ ಹೆಂಗೈತೆ ನೋಡಿ ಬಂದ್ರಾಯ್ತು ಅಂತ ಬಂದಾನ. ಇವು ಹಂಗಲ್ಲ, ಸ್ವಾಮಿಗಳೇ ಜಲ್ದಿ ಬಂದುಬಿಟ್ರೆ ನಮ್ಮ ಮನೆಗೆ, ಯಾಕೆ ಮಲ್ಲಯ್ಯನ ಕಳಿಸೋದೈತೆ ಅಂತ. ಅಂದ್ರೆ ನಾವು ದೆವ್ವ ಪಿಸಾಚಿಗಳದೀವಿ, ಇಲ್ಲಿ ದೇವ್ರು ಇರಬಾರ್ದು ಅಂತ ದೇವ್ರನ್ನ ವಾಪಸ್ ಕಳಿಸ್ಬೇಕಂತಾರೆ. ಇಂಥ ಡುಪ್ಲಿಕೇಟ್ ಮಂದಿಗೆ ಹೃದಯದೊಳಗೆ ಮನಸ್ಸಿನೊಳಗೆ ಸಮಾಧಾನ ಸಿಗಂದ್ರೆ ಹೆಂಗೆ ಸಿಗುತ್ತದೆ? ಜಗದಗಲ ಮಿಗೆಯಗಲ ನಿಮ್ಮಗಲ ಅಂತ ದೇವ್ರದಾನ. ಅಣುರೇಣು ತೃಣಕಾಷ್ಟಗಳಲ್ಲಿ ದೇವರು ಭರಿತದಾನ. ನಿನ್ನ ಮಂಡಳ ಚಲ್ದಾಗ ಬರೋದಕ್ಕೇನು ಬಿಕಾರಿಯೇನು ಅವನು? ನೀನು ತೆಂಗಿನಕಾಯಿ ಹೊಡೆದ ತಕ್ಷಣ ನೀ ಬಟ್ಟಲ್ದಾಗ ಬರೋದಕ್ಕೆ ನಿನ್ನಂಗೇನು ಆಶೆ ಬರಕ್ಕ? ದೇವರು ನಿತ್ಯ ಸಂತೃಪ್ತನಾಗಿರ್ತಕ್ಕಂಥವನು ಪರಮಾತ್ಮ. ಆ ಸಂತೃಪ್ತನಾಗಿರುವಂಥ ಪರಮಾತ್ಮನ ಅನುಗ್ರಹ ಪಡ್ಕೊಳ್ಬೇಕೇ ಹೊರತು ಅವನಲ್ಲಿ ಮತ್ತೊಂದು ಏನು ಕೇಳಲಿಕ್ಕೆ ಆಗೋದಿಲ್ಲ. ಕೇಳಿದರೆ ಫಲ ಸಿಗುತ್ತದ, ಅವನು ಬರಂಗಿಲ್ಲ. ನೀನೇ ಅಂದರೆ ಎಲ್ಲ ಸಿಗುತ್ತದೆ. ಇದಕ್ಕೆ ಸಂಬಂಧಪಟ್ಟ ವಿಚಾರವನ್ನು ನಾಳಿನ ದಿವಸ ಮತ್ತೆ ಪ್ರತಿಪಾದನೆ ಮಾಡ್ತದ ಅಂತ ಹೇಳಿ